ಶುರುವಾಗಲಿದೆ ದೇಶದ ಅತಿ ದೊಡ್ಡ ಮೊಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರ ಜೊತೆ. ನಮಸ್ಕಾರ, ಆಪ್ಕಿ ಅದಾಲತ್ಗೆ ನಿಮ್ಗೆಲ್ಲ ಸ್ವಾಗತ. ಆಪ್ಕಿ ಅದಾಲತ್ನಲ್ಲಿ ಇವತ್ತು ನಾವು ಪ್ರಸ್ತುತ ಪಡಿಸ್ತಾ ಇರೋ ವ್ಯಕ್ತಿ ಎಂಥವ್ರು ಅಂತಂದ್ರೆ, ವೈಯಕ್ತಿಕವಾಗಿ ಪರ್ಸನಲಿ ಯಾವುದೇ ಆರೋಪಗಳಿಲ್ಲ ಇವರ ಮೇಲೆ. ಆದ್ರೆ ಸಾಕಷ್ಟು ಸಲ ತಮ್ಮ ಪಾರ್ಟಿನ ಡಿಫೆಂಡ್ ಮಾಡ್ಕೊಳ್ಳೋ ಭರದಲ್ಲಿ, ತಮ್ಮ ಸರ್ಕಾರವನ್ನ ಬಚಾವ್ ಮಾಡ್ಕೊಳ್ಳೋ ಭರದಲ್ಲಿ ಇವರು ಕಾಂಟ್ರವರ್ಸಿಯಲ್ಲಿ ಸಿಕ್ಕಾಕೊಳ್ತಾರೆ, ಮತ್ತೆ ಯಾವಾಗ್ಲೂ ಸುದ್ದಿಯಲ್ಲಿರ್ತಾರೆ. ಪ್ಲೀಸ್ ವೆಲ್ಕಮ್ ಭಾರತ ಸರ್ಕಾರದ ವಾರ್ತಾ ಮತ್ತು ಪ್ರಸಾರ ಮಂತ್ರಿ ಮನೀಶ್ ತಿವಾರಿ. ಮತ್ತೆ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಜಡ್ಜ್ ಆಗಿ ನಾವು ಆಹ್ವಾನಿಸಿದ್ದೀವಿ ಜನಸತ್ತಾದ ಸಂಪಾದಕ ಓಂ ಥಾನ್ವಿ ಅವರನ್ನ. ಓಂ ಥಾನ್ವಿಜಿ. ಆಪ್ಕಿ ಅದಾಲತ್ನಲ್ಲಿ ನಮ್ಮ ಅತಿಥಿ ಇದ್ದಾರೆ, ಜನತೆ ಇದ್ದಾರೆ, ನಮ್ಮ ಜಡ್ಜ್ ಕೂಡ ಇದ್ದಾರೆ. ಇವತ್ತಿನ ಮೊಕದ್ದಮೆ ಶುರು ಮಾಡೋದಕ್ಕಿಂತ ಮೊದಲು ಇವತ್ತಿನ ಜಡ್ಜ್ ಓಂ ಥಾನ್ವಿ ಅವರ ಅನುಮತಿ ಪಡೆಯೋಣ ಇವತ್ತಿನ ವಿಚಾರಣೆ ಶುರು ಮಾಡೋದಕ್ಕೆ. ವಿಚಾರಣೆ ಶುರು ಆಗ್ಲಿ. ಮತ್ತೆ ಮೊದಲ ಆರೋಪ ಮಾಡೋದಕ್ಕೂ ಮೊದಲು ಮನೀಶ್ ತಿವಾರಿ ಅವರ ಮೇಲೆ ನಾವು ಒಂದು ಕಣ್ಣು ಹಾಯಿಸೋಣ, ಇವರ ಪೊಲಿಟಿಕಲ್ ಕರಿಯರ್ ಮೇಲೆ. ಭಾರತದ ಇನ್ಫಾರ್ಮೇಶನ್ ಮತ್ತು ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟರ್ ಮನೀಶ್ ತಿವಾರಿ ಅವರದ್ದು ಕಾಂಗ್ರೆಸ್ ಜೊತೆ 32 ವರ್ಷದ ಹಳೆ ಸಂಬಂಧ ಇದೆ. ಕಾಲೇಜಲ್ಲಿ NSUI-ನ ಆಕ್ಟಿವಿಸ್ಟ್ ಆಗಿದ್ದ ಮನೀಶ್ ತಿವಾರಿ ಯೂತ್ ಕಾಂಗ್ರೆಸ್ಗೆ ಸೇರ್ಕೊಂಡ್ರು ಮತ್ತು 1998ರಲ್ಲಿ ಯೂತ್ ಕಾಂಗ್ರೆಸ್ನ ನ್ಯಾಷನಲ್ ಪ್ರೆಸಿಡೆಂಟ್ ಆದ್ರು. ಇದಾದ್ಮೇಲೆ ಮನೀಶ್ ತಿವಾರಿ ಅವರನ್ನ AICCಯ ಸೆಕ್ರೆಟರಿ, ಆಮೇಲೆ ಪಾರ್ಟಿಯ ಸ್ಪೋಕ್ಸ್ ಪರ್ಸನ್ ಮಾಡಲಾಯಿತು. ಮನೀಶ್ ತಿವಾರಿ ಅವರು ಪ್ರತಿ ಸಂಕಷ್ಟದಲ್ಲೂ, ಅಂದ್ರೆ 2Gಯ ಸ್ಕ್ಯಾಮ್ ಆಗಿರಲಿ ಅಥವಾ ಕಲ್ಲಿದ್ದಲು ಹಗರಣ ಆಗಿರಲಿ ಮತ್ತು ರಿಟೇಲ್ನಲ್ಲಿ FDIನ ಪ್ರಶ್ನೆ ಆಗಿರಲಿ ಅಥವಾ ಫುಡ್ ಸೆಕ್ಯೂರಿಟಿ ಕಾನೂನು, ತಮ್ಮ ಪಾರ್ಟಿಯನ್ನ ಅದ್ಭುತವಾಗಿ ಬಚಾವ್ ಮಾಡಿದ್ದಾರೆ. ಮನೀಶ್ ತಿವಾರಿ ಅವರಿಗೆ ವಿರೋಧಿಗಳ ಮೇಲೆ ತೀಕ್ಷ್ಣವಾದ ದಾಳಿ ಮಾಡೋದ್ರಲ್ಲೂ ಪ್ರಾವೀಣ್ಯತೆ ಇದೆ. ಲೂಧಿಯಾನದಿಂದ ಲೋಕಸಭೆಯ ಮೆಂಬರ್ ಮನೀಶ್ ತಿವಾರಿ ಪಂಜಾಬ್ನ ಒಂದು ಪ್ರತಿಷ್ಠಿತ ಕುಟುಂಬದಿಂದ ಬಂದವರು. ಇವರ ತಂದೆ ಪ್ರೊಫೆಸರ್ BN ತಿವಾರಿ ಭಯೋತ್ಪಾದಕರ ದಾಳಿಯಲ್ಲಿ ಹುತಾತ್ಮರಾಗಿದ್ರು. ವೃತ್ತಿಯಲ್ಲಿ ವಕೀಲರಾಗಿರುವ ಮನೀಶ್ ತಿವಾರಿ ಆಪ್ಕಿ ಅದಾಲತ್ನಲ್ಲಿ ತಮ್ಮ ಮೊಕದ್ದಮೆಯನ್ನ ತಾವೇ ಖುದ್ದಾಗಿ ಹೋರಾಡ್ತಾರೆ. ಈಗ ಮೊಕದ್ದಮೆ ಶುರುವಾಗುತ್ತೆ. ಆಪ್ಕಿ ಅದಾಲತ್ನಲ್ಲಿ ಮೊದಲ ಆರೋಪ ವಾರ್ತಾ ಮತ್ತು ಪ್ರಸಾರ ಸಚಿವ ಮನೀಶ್ ತಿವಾರಿ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟರ್ ಮನೀಶ್ ತಿವಾರಿ ಅವರ ಮೇಲೆ ಇರುವ ಆರೋಪ, ಇವರು ಪರಿಹಾರದ ಹೆಸರಿನಲ್ಲಿ ರಾಜಕೀಯ ಮಾಡಿದ್ರು. ಮನೀಶ್ ಜಿ, ಇತ್ತೀಚೆಗೆ ಉತ್ತರಾಖಂಡದಲ್ಲಿ ಭಯಂಕರ ಪ್ರವಾಹ ಬಂತು. ಕೆಲವರ ಅಂದಾಜಿನ ಪ್ರಕಾರ 10,000 12,000 ಜನರು ಸತ್ತಿರ್ಬೋದು ಅಂತ ಹೇಳ್ತಾರೆ. ಮತ್ತೆ ಸಾಮಾನ್ಯವಾಗಿ ಜನ ಇಷ್ಟಪಡ್ತಾರೆ ಇಂಥ ದುರಂತದ ಮೇಲೆ ರಾಜಕೀಯ ಆಗಬಾರ್ದು ಅಂತ. ಆದ್ರೆ 22ರ ಜೂನ್ನ ನಿಮ್ಮ ಹೇಳಿಕೆ ನಾನು ನೋಡಿದೆ. ಉರ್ದು ಪತ್ರಿಕೆಗಳ ಸಂಪಾದಕರ ಜೊತೆ ನೀವು ಮಾತನಾಡಿದ್ರಿ. ನೀವು ನರೇಂದ್ರ ಮೋದಿಯವ್ರ ಬಗ್ಗೆ ಏನ್ ಹೇಳಿದ್ರಿ ಅಂದ್ರೆ, ಇವರು ಡಿಸಾಸ್ಟರ್ ಟೂರಿಸಂಗೆ ಹೋಗಿದ್ರು ಅಂತ. ಮತ್ತೆ ನೀವ್ ಹೇಳಿದ್ರಿ ತಮ್ಮಂತಾವು ಅವರು ರ್ಯಾಂಬೋ ಅನ್ಕೋತಾರೆ ಅಂತ, ಈ ಥರದ ಅಗ್ಗದ ಜನಪ್ರಿಯತೆಯಿಂದ ದೂರ ಇರಬೇಕು ಅಂತ. ಯಾರು ಸಹಾಯ ಮಾಡೋದಿಕ್ ಹೋಗಿದ್ರು ಅವ್ರ ಮೇಲೆ ಇಂಥ ವ್ಯಂಗ್ಯಾನ? ನೋಡಿ ರಜತ್ಜಿ, ಒಂದ್ ವೇಳೆ ಇದನ್ನ ನೀವು ಒಂದು ದೃಷ್ಟಿಕೋನದಿಂದ ನೋಡಿದ್ರೆ, 16 ಜೂನ್ಗೆ ಈ ಪ್ರಕೃತಿ ವಿಕೋಪ ಉತ್ತರಾಖಂಡದ ಜನರ ಮೇಲೆ ಇದರ ಪ್ರಕೋಪ ಬೀಳಿತು. ಯಾವ ದಿನದ ಬಗ್ಗೆ ನೀವು ಮಾತಾಡ್ತಾ ಇದ್ದೀರೋ ಅದು ಒಂದು ಸಂಡೇ, ಭಾನುವಾರ ಆಗಿತ್ತು. ಮತ್ ಅದೇ ದಿನ ಬೆಳಿಗ್ಗೆ ಒಂದು ಪತ್ರಿಕೆಯಲ್ಲಿ ಸುದ್ದಿ ಬಂತು. ಏನಂದ್ರೆ, ಒಂದು ರಾಜ್ಯದ ಮುಖ್ಯಮಂತ್ರಿ ತಮ್ಮ ರಾಜ್ಯದ 15,000 ಜನರನ್ನ 48 ಗಂಟೆಗಳಲ್ಲಿ ಕಾಪಾಡ್ ಕರ್ಕೊಂಬಂದ್ರು ಅಂತ. ಅದಕ್ಕಿಂತ ಒಂದು ದಿನ ಮುಂಚೆ ಯಾವಾಗ ನಾನು ಬ್ರೀಫಿಂಗ್ ಮಾಡಿದ್ನೋ ಪರಿಹಾರ ಕಾರ್ಯಗಳ ಬಗ್ಗೆ, ಆವಾಗ ಯಾವ ಅಂಕಿಅಂಶಗಳನ್ನ ನಾವು ಜನರ ಮುಂದೆ ಇಟ್ಟಿದ್ವೋ ಅದೇ ಪ್ರಕಾರ ಇಡೀ ಭಾರತದ ಎಷ್ಟೆಲ್ಲ ಎಲಿಮೆಂಟ್ಸ್ ಆಫ್ ನ್ಯಾಷನಲ್ ಪವರ್ ಇತ್ತೋ, ಆರ್ಮಿ, ಏರ್ಫೋರ್ಸ್, ITBP, NDRF ಮತ್ತು ನಮ್ಮ ಈ ರಾಜ್ಯ ಸರ್ಕಾರ ಎಲ್ರೂ ಸೇರಿ ಕೇವಲ 10,000 ಜನರನ್ನ ಕಾಪಾಡ್ಕೊಳಕ್ ಸಾಧ್ಯ ಆಯ್ತು. ಹಾಗಾಗಿ ಇದು ತುಂಬಾನೇ ಒಂದು ವಿಚಿತ್ರವಾದ ವಿಷಯ ಅನ್ನಿಸ್ತು. ಏನಂದ್ರೆ, ಒಬ್ಬ ವ್ಯಕ್ತಿ ಅವರ ಹುದ್ದೆ ಕಾರಣದಿಂದ ಏನ್ ಜವಾಬ್ದಾರಿನ ತೋರಿಸ್ಬೇಕಿತ್ತೋ ಅವರು ಈ ತರದ ಕ್ರೆಡಿಟ್ ತಗೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದಾರೆ. ಅಂದ್ರೆ ನಾನು ಒಬ್ನೇ 15,000 ಜನರನ್ನ ಕಾಪಾಡಿದ್ದೆ. ಮತ್ತಿದ್ರಲ್ಲಿ ಇನ್ನೂ ದುರಾದೃಷ್ಟಕರ ವಿಷಯ ಏನು ಅಂತಂದ್ರೆ, ಯಾವಾಗ ಪ್ರಕೃತಿ ವಿಕೋಪ ಬರುತ್ತೋ ಅದ್ಯಾವತ್ತೂ ನೋಡೋದಿಲ್ಲ ಈ ಗುಜರಾತಿ ಯಾರು, ಈ ಪಂಜಾಬಿ ಯಾರು ಅಂತ, ಅಥವಾ ಮದ್ರಾಸವನ್ ಯಾರು ಅಂತ, ಹಾಗೆ ಮಧ್ಯಪ್ರದೇಶದಿಂದ ಯಾರು ಬಂದಿದ್ದಾರೆ ಅಂತ. ಒಂದು ವೇಳೆ ನೀವು ಸಹಾಯ ಮಾಡೋಕೆ ಹೋಗಿದ್ರೆ
ಒಂದ್ ವೇಳೆ ನೀವು 15,000 ಭಾರತೀಯರನ್ನ ಕಾಪಾಡದೆ ಅಂತ ಹೇಳಿದ್ರೆ ನಾನು ಈ ವಿಷಯನ ಒಪ್ಕೋತಿದ್ದೆ, ಸರಿ ಏನೋ ಹೇಳ್ತಿದ್ದಾರೆ. ಒಂದ್ ವೇಳೆ ಅಲ್ಪ ಸ್ವಲ್ಪ ಸುಳ್ಳು ಹೇಳ್ತಿದ್ರು ಕೂಡ ಆಗ ಅದನ್ನ ನಾವು ಕಡೆಗಣಿಸ್ಬೋದಿತ್ತು. ಆದ್ರೆ ಈ ಅವರ ತರ ಪಾರ್ಟಿ ಅಧ್ಯಕ್ಷ ಈ ರಾಜನಾಥ್ ಸಿಂಗ್ ರೀತಿ ಹೇಳಿದ್ರು ಏನಂದ್ರೆ, ಅವರು ನರೇಂದ್ರ ಮೋದಿ ಅವರನ್ನ ಕೇಳಿದ್ರಂತೆ, ನರೇಂದ್ರ ಮೋದಿ ಹೇಳಿದ್ರಂತೆ ನಾನು ಯಾವತ್ತೂ ಆ ತರದ ಹೇಳಿಕೆ ಕೊಟ್ಟಿಲ್ಲ ಅಂತ, ಯಾವತ್ತೂ ಕ್ಲೈಮ್ ಮಾಡಿಲ್ಲ ಅಂತ. ನೋಡಿ, ಒಂದ್ ವೇಳೆ ಅವರು ಆ ತರ ಕ್ಲೇಮ್ ಮಾಡಿಲ್ಲ ಅಂದ್ರೆ ಏನ್ ಸುದ್ದಿ ಪ್ರಿಂಟ್ ಆಗಿತ್ತೋ ಒಂದು ತುಂಬಾನೇ ದೊಡ್ಡ ಪತ್ರಿಕೆಯಲ್ಲಿ ಆ ಸುದ್ದಿ ಪ್ರಿಂಟ್ ಆಗಿತ್ತು. ಹಾಗಾಗಿ ಅದರ ಖಂಡನೆ ಮಾಡ್ತಿರೋದು ಏನಾದ್ರೂ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಆಗ್ಲಿ ಇಲ್ಲ ಗುಜರಾತ್ ಸರ್ಕಾರದ ಕಡೆಯಿಂದ ಆಗಿ ಕಾಣಿಸ್ತಾ? ಒಂದ್ ವೇಳೆ ಅವ್ರು ಹೇಳ್ತಾರೆ ಏನಂದ್ರೆ ಅವ್ರು ಅಂತ ಯಾವುದೇ ಕ್ಲೇಮ್ ಮಾಡಿರ್ಲಿಲ್ಲ ಅಂತ, ಮತ್ತವರು 15,000 ಜನನ ಕಾಪಾಡ್ಕೊಂಡು ಬರ್ಲಿಲ್ಲ, 90 ಇನೋವಾಗಳನ್ನ ಬಳಸಿ, ಅದಾದ್ಮೇಲೆ ಅದೇ ಪತ್ರಿಕೆಯಲ್ಲಿ 3-4 ದಿನದ ನಂತರ ಪ್ರಿಂಟ್ ಆಗಿತ್ತು ಏನಂದ್ರೆ, ಒಂದ್ ವೇಳೆ ಆ 90 ಇನೋವಾ 24 ಗಂಟೆ ಓಡಾಡಿದ್ರು ಮತ್ತಿಷ್ಟು ದಿನ ಓಡಾಡಿದ್ರೆ ಅವಾಗ ಹೋಗಿ ಇಷ್ಟು ಜನರನ್ನ ಕಾಪಾಡ್ಕೊಂಬೋದಿತ್ತು ಅಂತ. ಹಾಗಾಗಿ ಒಂದ್ ವೇಳೆ ಅವರದ್ದು ಇದರಿಂದ ಯಾವುದೇ ಮ್ಯಾಥಮೆಟಿಕ್ಸ್ ಅಂತೂ ನಾನು ಕೇಳ್ಪಟ್ಟಿದ್ದೀನಿ, ನೀವೇ ಕೊಟ್ಟಿದ್ದು ಅಂತ. ನೋಡಿ, ಒಂದು ವಿಷಯ ಈ ದೇಶದ್ದು ತುಂಬಾನೇ ಒಳ್ಳೇದಿದೆ ಏನಂದ್ರೆ, ಅದು ಈ ದೇಶದ ಮೀಡಿಯಾ ಏನಿದೆ ಅದು ವಾರ್ತಾ ಮತ್ತು ಪ್ರಸಾರ ಮಂತ್ರಿಗಳ ಮಾತು ಕೂಡ ಕೇಳಲ್ಲ. ನಾವು ಪರಂಪರೆಯನ್ನ ಕಳೆದ 60 ವರ್ಷಗಳಿಂದ ಪಾಲಿಸ್ತಾ ಬಂದಿದೀವಿ, ಆ ಪರಂಪರೆಯನ್ನ ನಾವು ಗೌರವಿಸಲೇಬೇಕು. ಒಂದ್ ವೇಳೆ ಯಾವ್ದಾದ್ರೂ ದೇಶದಲ್ಲಿ ಸರಿಯಾದ ರೀತಿಯಲ್ಲಿ ನಿಜವಾದ ರೀತಿಯಲ್ಲಿ ಫ್ರೀ ಮೀಡಿಯಾ ಇದೆ ಅಂದ್ರೆ ಅದು ಭಾರತದಲ್ಲಿ ಮಾತ್ರ. ನೀವು ಹೇಳಿದ್ರಿ ಏನಂದ್ರೆ ಬಿಜೆಪಿ ನಾಯಕರು ಅಗ್ಗದ ಜನಪ್ರಿಯತೆಗೋಸ್ಕರ ಕೆಲಸ ಮಾಡ್ತಿದ್ರು ಅಂತ. ನೋಡಿ, ಒಂದು ಫೋಟೋ ಇದೆ ನನ್ನ ಹತ್ರ. ಆ ಘಟನೆ ಆದ ನಂತರ ಪರಿಹಾರದ ಪ್ಯಾಕೆಟ್ಗಳನ್ನ ಏನ್ ಕಳಿಸ್ಕೊಟ್ಟಿದ್ರೋ ಅದ್ರ ಮೇಲೆ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವರ ಫೋಟೋಗಳಿವೆ. ಇದು ರಾಜಕೀಯ ಅಲ್ವಾ? ಒಂದ್ ವೇಳೆ ಯಾವ್ದಾದ್ರೂ ವ್ಯಕ್ತಿ ಇದ್ರ ಬಗ್ಗೆ ಉತ್ಸಾಹ ತೋರಿಸಿದ್ರೆ, ಯಾರು ಆ ಪಾರ್ಟಿಯ ಅಧ್ಯಕ್ಷರಿದ್ದಾರೋ ಅಥವಾ ಪಾರ್ಟಿಯ ಉಪಾಧ್ಯಕ್ಷರಿದ್ದಾರೋ ಅದ್ರ ಮೇಲೆ ಅವರ ಫೋಟೋ ಹಾಕಿದ್ರೆ ನನಗನ್ಸೋದಿಲ್ಲ ಇದು ಯಾವುದೇ ರಾಜಕೀಯ ಮಾಡೋದು ಅಥವಾ ಅದರ ಕ್ರೆಡಿಟ್ ತಗೊಳ್ಳೋ ಪ್ರಯತ್ನ ಮಾಡೋದು ಅಂತ. ಇದು ಪ್ರತಿಯೊಂದು ಪಾರ್ಟಿಯಲ್ಲೂ ನರೇಂದ್ರ ಮೋದಿ ಅವರ ಹೆಸರಲ್ಲಿ ಯಾರಾದ್ರೂ ಏನಾದ್ರೂ ಮಾಡಿದ್ರೆ ಅದು ಕ್ರೆಡಿಟ್ ತಗೊಳ್ಳೋ ಪ್ರಯತ್ನ. ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಅವರ ಹೆಸರಲ್ಲಿ ಯಾರಾದ್ರೂ ಮಾಡಿದ್ರೆ ಅದು ಕ್ರೆಡಿಟ್ ತಗೊಳ್ಳೋ ಪ್ರಯತ್ನ ಆಗಲ್ವಾ? ರಜತ್ಜಿ, ಇದನ್ನ ಗುಜರಾತ್ನ ಮುಖ್ಯಮಂತ್ರಿ ಹೆಸರಲ್ಲಿ ಯಾರೂ ಮಾಡಿರ್ಲಿಲ್ಲ, ಇದನ್ ಖುದ್ದಾಗಿ ಅವರೇ ಮಾಡಿದ್ರು. ಒಂದ್ ವೇಳೆ ಆ ಸಮಯದಲ್ಲಿ ಒಂದ್ ವೇಳೆ ನೀವು ಪಬ್ಲಿಕ್ ರಿಲೇಷನ್ ಏಜೆನ್ಸಿನ ಹೈರ್ ಮಾಡಿದ್ರೆ ಆ ಪಬ್ಲಿಕ್ ರಿಲೇಷನ್ಸ್ ಏಜೆನ್ಸಿ ನಿಮ್ಮ ಬಿಹಾಫ್ ಆಗಿ ಏನಾದ್ರೂ ಮಾಡಿದ್ರೆ ಆಗ ಜವಾಬ್ದಾರಿ ನಿಮ್ದೇ ಆಗತ್ತೆ ಅಲ್ವಾ? ಎಲ್ಲಿಯವರೆಗೆ ಇದರ ಪ್ರಶ್ನೆ ಇದೆಯೋ ನಾನು ನಿಮ್ಮ ಮಾತನ್ನ ಪೂರ್ತಿಯಾಗಿ ಒಪ್ಕೋತೀನಿ. ಏನಂದ್ರೆ, ಯಾವಾಗ ನಮ್ಮ ಕಾರ್ಯಕರ್ತರು, ಅದರಲ್ಲೂ ವಿಶೇಷವಾಗಿ ಯಾರು ತಳಮಟ್ಟದ ಕಾರ್ಯಕರ್ತರಿದಾರೋ, ಪರಿಹಾರದ ಸಾಮಗ್ರಿಗಳನ್ನ ಮೊಬೈಲೈಸ್ ಮಾಡ್ತಾರೋ, ಅದನ್ನ ಕಳಿಸ್ತಾರೋ, ಆಗ ಖಂಡಿತ ಒಂದ್ ವೇಳೆ ಅವ್ರ ಮನ್ಸಿನಲ್ಲಿ ಒಂದು ಗೌರವದ ಭಾವನೆಯಿಂದ, ಒಂದು ಆಧಾರದ ಭಾವನೆಯಿಂದ ತಮ್ಮ ಅಧ್ಯಕ್ಷರ ಫೋಟೋ ಅಥವಾ ತಮ್ಮ ಉಪಾಧ್ಯಕ್ಷರ ಫೋಟೋನ ಖಂಡಿತ ಹಾಕ್ಬಿಡ್ತಾರೆ. ಮತ್ತಿದ್ರಲ್ಲಿ ಅಂತ ಯಾವುದೇ ರಾಜಕೀಯ ಅಥವಾ ಯಾವುದೇ ಅಗ್ಗದ ಜನಪ್ರಿಯತೆ ಅಡಗಿಲ್ಲ, ಇದು ಅವರ ಭಾವನೆ ಆಗಿದೆ ಅಷ್ಟೇ. ಸರಿ, ನಾನು ನಿಮ್ಮ ಮಾತನ್ನು ಒಪ್ಕೊಳ್ತೀನಿ. ಜುಲೈ 1ರ ನಿಮ್ಮ ಹೇಳಿಕೆ ಇದು. ನೀವು ಹೇಳಿದ್ರಿ ಏನು ಸಂಸತ್ತಿನ 2 ಸದನಗಳ ವಿಪಕ್ಷದ ನಾಯಕರುಗಳು ವಿಕೋಪ ಪೀಡಿತ ಪ್ರದೇಶಗಳಲ್ಲಿ ಕಾಣಿಸ್ಕೊಂಡ್ರಾ ಅಂತ. ಇದು ಹೆಡ್ಡು ನಂದೆ ಬುಷು ನಂದೆ ಅನ್ನೋ ಹಾಗಾಯ್ತು. ನರೇಂದ್ರ ಮೋದಿ ಹೋದ್ರೆ ಆಕ್ಷೇಪ ಮಾಡ್ತೀರಾ, ಸುಷ್ಮಾ ಸ್ವರಾಜ್, ಅರುಣ್ ಜೇಟ್ಲಿ ಹೋಗ್ದಿದ್ರು ಕೂಡ ನೀವು ಆಕ್ಷೇಪ ಮಾಡ್ತೀರಾ. ನಮಗೆ ಗುಜರಾತಿನ ಮುಖ್ಯಮಂತ್ರಿ ಉತ್ತರಾಖಂಡಕ್ಕೆ ಹೋಗಿದ್ರ ಬಗ್ಗೆ ಆಕ್ಷೇಪ ಇರಲಿಲ್ಲ. ಯಾವ ರೀತಿಯಾಗಿ ಅವರು ಕ್ಲೇಮ್ ಮಾಡಿದ್ರೋ ಅದ್ರ ಮೇಲೆ ಆಕ್ಷೇಪ ಇಲ್ಲ. ಸಾಕಷ್ಟು ಜನರ ಹೇಳಿಕೆ ನನ್ನ ಹತ್ರ ಇದೆ, ಕಾಂಗ್ರೆಸ್ ಸರಿನೇ. ಆಕ್ಷೇಪ ಇತ್ತು ನೋಡಿ, ಎಲ್ಲಿಯವರೆಗೆ ಹೇಳೋದಾದ್ರೆ ಆ ಬಾಕಿ ಹೇಳಿಕೆಗಳ ವಿಷಯ ಏನಿದೆ, ನೀವು ಆ ವ್ಯಕ್ತಿಗಳನ್ನ ಇದ್ರ ಬಗ್ಗೆ ಸ್ಪಷ್ಟೀಕರಣ ಅಥವಾ ಅದಾಲತ್ ಕರೆಸಿ ಕೇಳಬಹುದು ಅನ್ಸತ್ತೆ. ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ನಮ್ಮ ಉಳಿದಂತ ಮುಖ್ಯಮಂತ್ರಿಗಳು ಕೂಡ ಹೋಗಿದ್ರು. ಆಫ್ಟರ್ ಆಲ್ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಹೋಗಿದ್ರು, ಮಧ್ಯಪ್ರದೇಶದ ಮುಖ್ಯಮಂತ್ರಿ ಕೂಡ ಹೋಗಿದ್ರು, ನಿಮ್ಮ ಬಾಕಿ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಹೋಗಿದ್ರು. ನಾವು ಬೇರೆ ಯಾರು ಹೋಗಿದ್ರ ಮೇಲೆ ಯಾವುದೇ ತಕರಾರು ಮಾಡ್ಲಿಲ್ಲ, ಯಾವುದೇ ಆಕ್ಷೇಪ ಮಾಡ್ಲಿಲ್ಲ. ಆದ್ರೆ ಒಂದು ವೇಳೆ ಯಾವ್ದಾದ್ರೂ ವ್ಯಕ್ತಿ ಏನಾದ್ರೂ ತಪ್ಪಾಗಿ ಕ್ಲೇಮ್ ಮಾಡಿದ್ರೆ ನಾವು ಅದನ್ನ ಖಂಡಿತವಾಗಿ, ನೀವು ಸುಷ್ಮಾಜಿ ಮತ್ತೆ ಅರುಣ್ಜಿ ಬಗ್ಗೆ ಹೇಳೋದಾದ್ರೆ, ಖಂಡಿತವಾಗಿ ಯಾವಾಗ ಇಂಥದ್ದೇನಾದ್ರೂ ಪ್ರಕೃತಿ ವಿಕೋಪ ಆಗತ್ತೋ ಅಲ್ಲಿಗೆ ಒಂದ್ ವೇಳೆ ವಿಪಕ್ಷದ ನಾಯಕರು ಹೋದ್ರೆ, ಅವರಿಗೆ ಸಾಂತ್ವನ ಹೇಳೋದಕ್ಕೆ ಅಂತ ಹೋದ್ರೆ ಅದೊಂದು ಒಳ್ಳೆ ವಿಷಯನೇ ಅಲ್ವಾ? ಇದು ತುಂಬಾ ಒಳ್ಳೆ ವಿಷಯ. ಆದ್ರೆ ಸಂಪ್ರದಾಯ ಬಗ್ಗೆ ಹೇಳೋದಾದ್ರೆ, ಶ್ರೀಮತಿ ಸೋನಿಯಾ ಗಾಂಧಿ ಅವರು ಯಾವಾಗ ವಿಪಕ್ಷದ ನಾಯಕಿಯಾಗಿದ್ರೋ ಅದು ಭೂಕಂಪನೇ ಆಗಿರ್ಲಿ ಅಥವಾ ಬೇರೆಲ್ಲೋ ಏನಾದ್ರೂ ಈ ಭಯೋತ್ಪಾದಕರ ದಾಳಿ ಆಗಿರ್ಲಿ ಅಥವಾ ಪ್ರಕೃತಿ ವಿಕೋಪ ಆಗಿರ್ಲಿ, ಎಲ್ಲ ಕಡೆ ಅವ್ರು ಹೋಗ್ತಿದ್ರು. ಅದರಿಂದ
ಖಂಡಿತ ಯಾವ ಜನರಿಗೆ ತೊಂದರೆ ಆಗಿದೆಯೋ, ಯಾರಿಗೆಲ್ಲ ನಷ್ಟ ಆಗಿದೆಯೋ ಅವ್ರ ಕಣ್ಣೀರ್ ಒರೆಸೋದ್ರಲ್ಲಿ ಅವ್ರಿಗೆ ಒಂದು ಸಹಾನುಭೂತಿ ಕೊಡೋದ್ರಲ್ಲಿ, ಒಂದ್ ವೇಳೆ ಎಲ್ಲಾದ್ರೂ ಸರ್ಕಾರದ ಕಡೆಯಿಂದ ಏನಾದ್ರೂ ಕೊರತೆ ಇದ್ರೆ ಪರಿಹಾರ ತಲುಪಿಸೋದ್ರಲ್ಲಿ, ಅದನ್ನ ಸರಿಪಡಿಸೋದ್ರಲ್ಲಿ ಒಂದು ವಿಪಕ್ಷದ ನಾಯಕ ಅವರು ಹೋಗ್ಬೇಕಿತ್ತು ಅಂತ. ಆದ್ರೆ ಅವರನ್ನ ತಡೆದವ್ರು ಯಾರು? ಭಾರತ ಸರ್ಕಾರದ ಹೋಮ್ ಮಿನಿಸ್ಟರ್, ಗೃಹ ಮಂತ್ರಿ ಶಿಂದೆ ಸಾಬ್ ಅವರ ಹೇಳಿಕೆ ನನ್ನ ಹತ್ರ ಇದೆ. ಅವ್ರು ಏನ್ ಹೇಳಿದ್ರು ಅಂದ್ರೆ, ವಿಐಪಿ ವ್ಯಕ್ತಿಗಳು ಲ್ಯಾಂಡ್ ಆಗೋದ್ರಿಂದ ಎಲ್ಲಾ ಪೊಲೀಸರು ವಿಐಪಿ ಬಂದೋಬಸ್ತ್ನಲ್ಲೇ ಇರಬೇಕಾಗತ್ತೆ. ಹಾಗಾಗಿ ನಾನು ವಿನಂತಿ ಮಾಡಿದ್ದೆ. ನಾನೂ ಖುದ್ದಾಗಿ ಹೋಗೋಕಾಗ್ಲಿಲ್ಲ. ಮತ್ತೆ ನಾನು ಬೇಡ ಅಂತ ಹೇಳಿದ್ದೆ ಏನಂದ್ರೆ, ಯಾರೂ ಕೂಡ ಹೋಗ್ಬೇಡಿ ಅಂತ. ರಜತ್ಜಿ, ಇದಂತೂ ಅದೇ. ಅವರು ಹೋಗಕ್ ಬಿಡಲ್ಲ. ಮತ್ತೆ ನೀವ್ ಹೇಳ್ತೀರಾ ಹೋಗ್ಲಿಲ್ಲ ಅಂದ್ರೆ ಬೈತೀವಿ ಅಂತ. ರಜತ್ ಅವ್ರೆ, ಇದಂತೂ ಹೆಡ್ಡು ನಂದೆ ಬುಷು ನಂದೆ ಅನ್ನೋ ತರ ಆಯ್ತು. ಹೌದು ನೋಡಿ, ನಮ್ಮ ಗೃಹ ಮಂತ್ರಿಗಳ ಡಿಸಿಪ್ಲಿನ್ ಏನಿದೆಯೋ ಅದು ವಿಪಕ್ಷದ ನಾಯಕರ ಮೇಲೂ ಅನ್ವಯ ಆಗತ್ತೆ. ಆದ್ರೆ ಗುಜರಾತಿನ ಮುಖ್ಯಮಂತ್ರಿ ಯಾರು ಅವರ ಚುನಾವಣಾ ಸಮಿತಿಯ ಅಧ್ಯಕ್ಷರಾಗಿದ್ದಾರೋ ಅಥವಾ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರ ಮೇಲೆ ಅನ್ವಯ ಆಗಲ್ಲ. ಮತ್ತೆ ಅನ್ವಯ ಆಗೋದಿಲ್ಲ. ಅದಕ್ಕೆ ನಾನು ಆಗ್ಲೇ ಹೇಳಿದ್ದು, ಹೆಡ್ಡು ನಂದೆ ಬುಷು ನಂದೆ ಅಂತ. ಯಾರು ಹೋಗೋರಿದ್ರೋ ಅವ್ರು ಹೋದ್ರು, ಯಾರಿಗ್ ಬೇಡವಾಗಿತ್ತೋ ಅವರು ಗೃಹ ಮಂತ್ರಿ ಕಾರಣನ ಹೇಳಿದ್ರು. ಮತ್ತೆ ನೀವು ಯಾರು ಹೋದ್ರೋ ಅವರಿಗೂ ಬೈದ್ರಿ, ಮತ್ತೆ ಯಾರು ಹೋಗ್ಲಿಲ್ವೋ ಅವರನ್ನು ಕ್ರಿಟಿಸೈಸ್ ಮಾಡಿದ್ರಿ. ನೋಡಿ, ಯಾರು ಹೋದ್ರೋ ಅವರದ್ದೇನು ಯಾವ ತರದ ಹೇಳಿಕೆಗಳಿತ್ತೋ, ಅಥವಾ ನನ್ನ ಕ್ಷಮಿಸ್ಬೇಕು, ಒಂದ್ ವೇಳೆ ನಾನು ಸ್ವಲ್ಪ ಅವಹೇಳನಕಾರಿ ಭಾಷೆನ ಪ್ರಯೋಗ ಮಾಡ್ತಿದ್ದೀನಿ. ಏನ್ ಸುಳ್ಳು ಹೇಳೋ ಅಭ್ಯಾಸ ಇತ್ತೋ ಅದ್ರ ಬಗ್ಗೆ ಟೀಕೆ ಮಾಡಿದ್ವಿ. ಎಲ್ಲಿವರೆಗೂ ಹೋಗೋ ಪ್ರಶ್ನೆ ಇತ್ತೋ ನಾವ್ ಯಾರು ಹೋಗೋದ್ರ ಬಗ್ಗೆ ತಕರಾರು ಮಾಡ್ಲಿಲ್ಲ. ನೀವು ಕ್ಯಾಬಿನೆಟ್ ಮೀಟಿಂಗ್ನ ನಂತರ ಬ್ರೀಫ್ ಮಾಡಿದ್ರಿ, ಪತ್ರಕರ್ತರಿಗೆ ಹೇಳಿದ್ರಿ ಏನಂದ್ರೆ, ಯಾವಾಗ ಜನರನ್ನ ಕಾಪಾಡಿ ಕರ್ಕೊಂಡು ಬರೋ ಕೆಲಸ ಪೂರ್ತಿ ಆಗುತ್ತೋ ಆಗ ಸಮೀಕ್ಷೆ ಮಾಡ್ಲಾಗತ್ತೆ, ಎಲ್ಲಿ ಕೊರತೆ ಇತ್ತು, ಎಲ್ಲಿ ತಪ್ಪಿತ್ತು, ಯಾವುದರ ಕಾರಣದಿಂದ ಇದಾಯ್ತು ಅಂತ. ಸಾಕಷ್ಟು ದಿನಗಳಾಯ್ತು, ಆದ್ರೆ ಏನೂ ಗೊತ್ತಾಗ್ಲಿಲ್ಲ ಏನಾಯ್ತು ಅಂತ. ನಿಮ್ಮ ಮಾತು ಪೂರ್ತಿಯಾಗಿ ಸರಿ ಇದೆ. ನನ್ನ ಪ್ರಕಾರ ನೀವು 19 ಅಥವಾ 20 ಜೂನ್ ವಿಷಯನ ಮಾತಾಡ್ತಾ ಇದ್ದೀರಾ. ಯಾವಾಗ ಈ ಪ್ರಶ್ನೆಗಳು ಹೇಳೋಕ್ ಶುರುವಾಗಿತ್ತೋ ಆಗ ಈ ಪ್ರಕೃತಿ ವಿಕೋಪ ಯಾಕಾಯ್ತು ಅಂತ. ಏನು ಈ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇದೆಯೋ ಅದರ ಸದಸ್ಯರು ಈಗ್ಲೂ ಡೆಹ್ರಾಡೂನ್ನಲ್ಲಿ ಡಿಪ್ಲಾಯ್ ಆಗಿದ್ದಾರೆ. ಅವ್ರು ಒಂದ್ಸಲ ವಾಪಸ್ ಬರ್ಲಿ, ಆಗ ಸರ್ಕಾರ. ಯಾವ ಅಥಾರಿಟಿ ಬಗ್ಗೆ ಮಾತಾಡ್ತಾ ಇದ್ದೀರಾ ಮನೀಶ್ ಜಿ? ನೀವು ಯಾವ್ದ್ರ ಬಗ್ಗೆ ಮಾತಾಡಿದ್ರು ಅದು ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಆಗಿದೆ. 151 ಕೋಟಿ ರೂಪಾಯಿಗಳ ವಾರ್ಷಿಕ ಬಜೆಟ್ ಇದೆ. ಅಕ್ಟೋಬರ್ 2007ರಲ್ಲಿ ಇದನ್ನ ಮಾಡ್ಲಾಯ್ತು. ಮತ್ತೆ 23 ಏಪ್ರಿಲ್ 2013ರವರೆಗೆ ಒಂದು ಸಲಾನೂ ಮೀಟಿಂಗ್ ಕೂಡ ಆಗಿಲ್ಲ. ನೋಡಿ, ಎಲ್ಲಿವರೆಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ. ನೋಡಿ, ಎಲ್ಲಿಯವರೆಗೆ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯ ವಿಷಯ ಇದೆಯೋ, ಯಾರದರ ಫುಲ್ ಟೈಮ್ ಮೆಂಬರ್ಸ್ ಇದಾರೋ ಅದರ ಫುಲ್ ಟೈಮ್ ಮೆಂಬರ್ಸ್ ತಮ್ಮ ಕರ್ತವ್ಯ ಏನಿದೆಯೋ ಅದನ್ನ ನಿಭಾಯಿಸ್ತಾರೆ. ಆಫ್ಟರ್ ಆಲ್, ಏನು ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ ಫೋರ್ಸ್ ಇದೆಯೋ ಅದನ್ನ ಕ್ರಿಯೇಟ್ ಮಾಡಲಾಯ್ತು. ಅದು NDMA ಪ್ರಕಾರ ಅದ್ರ ಪ್ರಕಾರ ಅವ್ರ ಕೆಳಗೆ ಕೆಲಸ ಮಾಡುತ್ತೆ. ಆ ತರದ್ದೇನಿಲ್ಲ. ಏನಂದ್ರೆ NDMA ಪೂರ್ತಿಯಾಗಿ ಉಪಯೋಗಕ್ಕಿಲ್ದಿರೋ ಹಾಗಿದೆ, ಅಥವಾ NDMA ಪೂರ್ತಿಯಾಗಿ ಕೆಲಸ ಮಾಡಿಲ್ಲ. ಒಂದ್ ವೇಳೆ ನೀವು ಈ ಪ್ರಕೃತಿ ವಿಕೋಪ ಇಲ್ಲ ನೋಡಿ, ಒಂದ್ ವೇಳೆ ನೀವು ಫ್ಯಾಕ್ಟ್ಸ್ ಮೇಲೆ ಹೋದ್ರೆ ಅನ್ಸುತ್ತೆ ಏನು ಮಾಡಿಲ್ಲ ಅಂತ. 30 ರಾಜ್ಯಗಳಲ್ಲಿ ಕೇವಲ 7 ರಾಜ್ಯಗಳಲ್ಲಿ ಅವರು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೋಸ್ಕರ ಯಾವ್ದಾದ್ರು ಕಮಿಟಿ ಮಾಡಿರೋದು ಇಲ್ಲ. ಆದ್ರೆ ಇದರಲ್ಲಿ ಆ ರಾಜ್ಯ ಸರ್ಕಾರಗಳ ತಪ್ಪಿದೆ. ಬಿಕಾಸ್ ನೋಡಿ, ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಳೋದೇ ಆಗಿರುತ್ತೆ. ನೋಡಿ, ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ನೀವು ಪ್ರಕೃತಿ ವಿಕೋಪದಿಂದ ಹೊರಬರೋ ಕೆಲಸ ಏನಿದೆಯಲ್ಲ, ಆ ಕೆಲಸದ ಬಗ್ಗೆ ಮಾತಾಡೋದು ಅಂತಾದ್ರೆ ಅದು ನಿಮ್ಮ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಪ್ರಕಾರ ರಾಜ್ಯ ಸರ್ಕಾರದ್ದೇ ಆಗಿರುತ್ತೆ. ಅದ್ರ ಜೊತೆ ಕೋರ್ಡಿನೇಟ್ ಮಾಡ್ಕೊಳ್ಳೋದಕ್ಕೆ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿನ ಮಾಡಲಾಗಿದೆ. ಈಗ ಒಂದ್ ವೇಳೆ ಯಾವ್ದಾದ್ರು ರಾಜ್ಯ ಸರ್ಕಾರ ಹೇಳಿದ್ರೂ ಕೂಡ, ಪತ್ರ ಬರೆದ್ರೂ ಕೂಡ, ಅಥವಾ ಅಲ್ಲಿ ಹೋದ್ಮೇಲೂ ಕೂಡ ಇದು ಸರಿ ಅಂತ ಅನ್ಕೊಳ್ಳಲ್ಲ ಅಂದ್ರೆ, ನನ್ನ ರಾಜ್ಯದಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮಾಡ್ತೀನಿ ಅಂತ ಆಮೇಲೆ ಆ ರಾಜ್ಯ ಸರ್ಕಾರನ ಪ್ರಶ್ನೆ ಮಾಡ್ಬೇಕಲ್ಲ. ಉತ್ತರಾಖಂಡದ ಸರ್ಕಾರದ ಮೇಲಂತೂ ಒಂದರ ಮೇಲೊಂದು ರಿಪೋರ್ಟ್ ಪ್ರಿಂಟ್ ಆಗಿದೆ. ಏನಂದ್ರೆ, ಅವರಿಗೆ ವಾರ್ನಿಂಗ್ ಕೊಡ್ಲಾಗಿತ್ತು, 2 ದಿನದ ಮುಂಚೆ ಹೇಳಲಾಗಿತ್ತು, ಬೇರೆ ಬೇರೆ ಕಡೆಯಿಂದ ವಾರ್ನಿಂಗ್ ಸಿಕ್ಕಿತ್ತು, ಆದ್ರೆ ಸರ್ಕಾರ ಏನೂ ಮಾಡ್ಲಿಲ್ಲ. ನೋಡಿ, ನೀವು ಏನ್ ವಿಷಯ ಹೇಳ್ತಿದ್ದೀರೋ ಇದಕ್ಕೆ ಉತ್ತರಾಖಂಡದ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ. ಏನಂದ್ರೆ, ಹೌದು, ನಮ್ ಹತ್ರ ಈ ಮಾಹಿತಿ ಇತ್ತು, ಹವಾಮಾನ ಸರಿ ಇರಲ್ಲ ಅಂತ. ಆದ್ರೆ ರಜತ್ಜಿ, ಯಾವತ್ತಾದ್ರೂ ಯಾವುದೇ ವ್ಯಕ್ತಿ, ಮತ್ತು ವಿಶೇಷವಾಗಿ ಬೆಟ್ಟಗಳಲ್ಲಿ ಯಾವಾಗ ಸಾಮಾನ್ಯವಾಗಿ ಹವಾಮಾನ ಬದಲಾಗ್ತಾನೆ ಇರುತ್ತೆ, ಮೋಡ್ಗಳು ಬರ್ತವೆ, ಮಳೆ ಬರುತ್ತೆ, ಆಮೇಲೆ ಹವಾಮಾನ ಸರಿ ಆಗುತ್ತೆ. ಯಾವತ್ತೂ ಯಾವುದೇ ವ್ಯಕ್ತಿ ಇದನ್ನ ನಿರೀಕ್ಷೆ ಮಾಡಲ್ಲ, ಕ್ಲೌಡ್ ಬಸ್ಟ್ ಆಗ್ಬಿಡತ್ತೆ, ಇಷ್ಟೊಂದು ದೊಡ್ಡ ಪ್ರಕೃತಿ ವಿಕೋಪ ಆಗತ್ತೆ ಅಂತ. ಈಗ ಅದರಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಒಂದ್ ವೇಳೆ ಏನಾದ್ರೂ ಕೊರತೆಗಳಿದಾವೆ ಅಂದ್ರೆ, ಅಥವಾ
ಅಲ್ಲಿರುವಂತಹ ಜಿಲ್ಲಾಡಳಿತ ಏನಿದೆ ಅವರು ಸರಿಯಾದ ಸಮಯಕ್ಕೆ ಕೆಲಸ ಮಾಡಿಲ್ಲ ಅಂತಾದ್ರೆ ಅದೆಲ್ಲದರ ವಿಶ್ಲೇಷಣೆ ಏನಿದೆಯೋ ಹೇಗ್ ನಾನು ನಿಮ್ಗೆ ಹೇಳಿದ್ನಲ್ಲ, ಕೇಂದ್ರ ಸರ್ಕಾರದ ಕಡೆಯಿಂದ ರಾಜ್ಯ ಸರ್ಕಾರದ ಕಡೆಯಿಂದ ಜನರಿಗೆ ಖಂಡಿತ ಆಗತ್ತೆ. ಮತ್ತೆ ಅದ್ರ ಏನು ಯಾವಾಗಿದು ಗೊತ್ತಾಗತ್ತೆ ಏನಂದ್ರೆ ತಪ್ಪು ಎಲ್ಲಾಯ್ತು, ಕೊರತೆ ಎಲ್ಲಾಯ್ತು ಅಂತ ಅಂದ್ರೆ ಮುಂದೆ ಆತರ ಆಗ್ಲಿ ಅಂತ. ನೀವು ಏನ್ ಮಾತನ್ನ ಹೇಳ್ತಾ ಇದ್ದೀರೋ ಇದನ್ನ ನಾನು ಖಂಡಿತವಾಗಿ ಗಮನಕ್ಕೆ ತಗೊಳ್ತೀನಿ. ಯಾಕಂದ್ರೆ ನಾನು ಆಪ್ಕೆ ಅದಾಲತ್ತಲ್ಲಿ ಯಾವುದೇ ತಪ್ಪಾದ ಆಶ್ವಾಸನೆ ಕೊಡಕ್ಕೆ ಇಷ್ಟಪಡಲ್ಲ. ಆದ್ರೆ ಹೌದು, ಇದನ್ನಂತೂ ಖಂಡಿತ ನಿಮ್ಗೆ ಆಶ್ವಾಸನೆ ಕೊಡ್ತೀನಿ. ಏನಂದ್ರೆ ನಿಮ್ಮ ಮಾತನ್ನ ಸರ್ಕಾರದವರೆಗೆ ತಗೊಂಡು ಹೋಗ್ತೀನಿ ಮತ್ತು ಸೋಮವಾರದ ಒಳಗಡೆ ನಿಮ್ಗೆ ಖಂಡಿತವಾಗ್ಲೂ ಹೇಳ್ತೀನಿ ಇದರ ವಿಶ್ಲೇಷಣೆಯ ಇಂಟರ್ಮ್ ರಿಪೋರ್ಟ್ ಏನಿದೆಯೋ ಅದು ಯಾವಾಗ ಬರುತ್ತೆ ಅಂತ. ಅದನ್ನ ನೀವು ನಿಮ್ಮ ವೀಕ್ಷಕರಿಗೆ ಹೇಳ್ಬೋದು. ಮನೀಶ್ ಜಿ, ನನ್ನ ಹತ್ರ ಪಟ್ಟಿ ಅಂತೂ ಸಾಕಷ್ಟು ಉದ್ದ ಇದೆ ಆರೋಪಗಳದ್ದು. ನಾವು ಇನ್ನೊಂದು ಬ್ರೇಕ್ ತಗೊಳ್ಳೋಣ. ಮತ್ತೆ ಬ್ರೇಕ್ ಆದ್ಮೇಲೆ ಆಪ್ಕೆ ಅದಾಲತ್ನಲ್ಲಿ ಮನೀಶ್ ತಿವಾರಿ ಅವರ ಮೇಲೆ ಜನತೆಯ ಆರೋಪಗಳ ಮತ್ತೆ ಪ್ರಶ್ನೆಗಳ ಇನ್ನೊಂದು ಸುತ್ತು. ನೋಡಿ, ನೀವಂತೂ ನರೇಂದ್ರ ಮೋದಿ ಅವರನ್ನ ಅನಾರ್ಕಲಿ ಮಾಡಿಬಿಟ್ರಿ. IB ಹೇಳ್ತಿದೆ ಏನಂದ್ರೆ ನೀವು ನಿನ್ನನ್ನ ಸಾಯಕ್ ಬಿಡಲ್ಲ, CBI ಹೇಳ್ತಾ ಇದೆ ನಿನ್ನನ್ನ ಬದುಕೋಕ್ ಬಿಡಲ್ಲ ಅಂತ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತು ನಮ್ಮ ಅತಿಥಿಯಾಗಿದ್ದಾರೆ ವಾರ್ತಾ ಮತ್ತು ಪ್ರಸಾರ ಮಂತ್ರಿ ಮನೀಶ್ ತಿವಾರಿ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟರ್ ಮನೀಶ್ ತಿವಾರಿ ಮೇಲೆ ಇರುವ ಆರೋಪ. ಇವರ ಸರ್ಕಾರ CBIಯ ಉಪಯೋಗ ರಾಜಕೀಯದ ಉದ್ದೇಶಕ್ಕೋಸ್ಕರ ಬಳಸ್ತಿದ್ದಾರೆ. ಮನೀಶ್ ಜಿ, ಪದೇ ಪದೇ ಬಿಜೆಪಿ ನಾಯಕರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಈ ಸರ್ಕಾರ ಬೆಂಬಲನ ಪಡೆಯೋದಕ್ಕೆ, ಪಾರ್ಲಿಮೆಂಟಲ್ಲಿ ತಮ್ಮ ಮೆಜಾರಿಟಿ ಮಾಡ್ಕೊಳ್ಳೋದಕ್ಕೆ, ಸರ್ಕಾರನ ನಡೆಸೋದಕ್ಕೆ CBIನ ಬಳಸ್ಕೋತಿದೆ ಅಂತ. ನೋಡಿ, ಏನಿದು ಈ ಅಲಿಗೇಷನ್ ಏನಿದೆ ಅಥವಾ ಈ ಕಳಂಕ ಏನಿದೆ ಇದು ಪೂರ್ತಿಯಾಗಿ ಆಧಾರರಹಿತವಾಗಿದೆ ಮತ್ತು ಹಾಸ್ಯಾಸ್ಪದವಾಗಿದೆ. ಮತ್ತು ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ, ಒಂದ್ ವೇಳೆ ಯಾರಾದರೂ CBIನ ದುರುಪಯೋಗ ಮಾಡಿದ್ರೆ ಅಥವಾ ಆ ದುರುಪಯೋಗದಲ್ಲಿ ಡಾಕ್ಟರೇಟ್ ಪಡ್ಕೊಂಡಿದ್ರೆ ಅದು NDA ಸರ್ಕಾರ ಆಗಿತ್ತು. ಮತ್ತು ಅದಕ್ಕೆ ನಾನು ನಿಮಗೆ ಉದಾಹರಣೆ ಕೂಡ ಕೊಡೋಕೆ ಇಷ್ಟಪಡ್ತೀನಿ. ಇದೇ ಥರದ ಅದಾಲತ್ತಾಗಿತ್ತು, ಜಸ್ಟಿಸ್ ವೆಂಕಟಸ್ವಾಮಿ ಅವರ ಕಮಿಷನ್. ತೆಹಲ್ಕಾದ ಏನ್ ರಹಸ್ಯ ಬಯಲಾಗಿತ್ತೋ ಅದ್ರ ಮೇಲೆ ಆ ತನಿಖಾ ಆಯೋಗ ರಚನೆಯಾಗಿತ್ತು. ಮತ್ತು ಯಾವ ರೀತಿಯಿಂದ NDA ಸರ್ಕಾರದವರು ತೆಹಲ್ಕಾದ ಪ್ರಮೋಟರ್ಸ್ ಏನಿದ್ದಾರೆ, ಅದರ ಏನ್ ಪತ್ರಕರ್ತರಿದಾರೋ ಅವ್ರ ಜೊತೆ ನಡ್ಕೊಂಡ ರೀತಿ ಏನಿದೆಯಲ್ಲ, ಅದಕ್ಕಿಂತ ದೊಡ್ಡ ಉದಾಹರಣೆ ಗೌರ್ಮೆಂಟ್ ಮಷಿನರಿಯ ಮಿಸ್ಯೂಸ್ದು ಇರೋದಕ್ಕೆ ಸಾಧ್ಯನೇ ಇಲ್ಲ. ಎರಡನೇ ವಿಷಯ, ಯಾವಾಗ CBI ಹರೇನ್ ಪಾಂಡ್ಯ ಅವರ ವಿಷಯದಲ್ಲಿ ಯಾವುದಾದ್ರೂ ನಿರ್ಧಾರಕ್ಕೆ ಬರುತ್ತೋ ಮತ್ತ ಆ ನಿರ್ಧಾರ ಭಾರತೀಯ ಜನತಾ ಪಾರ್ಟಿ ಅಥವಾ ಯಾವುದಾದ್ರೂ ವ್ಯಕ್ತಿಗಳ ಪರವಾಗಿರುತ್ತೋ ಆಗ CBI ತುಂಬಾ ವಿಶ್ವಾಸಾರ್ಹ ಆಗ್ಬಿಡುತ್ತೆ. ಮತ್ ಒಂದ್ ವೇಳೆ CBI ಅಂತಹ ಯಾವುದಾದ್ರೂ ಒಂದು ನಿರ್ಧಾರಕ್ಕೆ ಅಂತ ಬಂದ್ರೆ ಯಾವುದು ಅವರ ಪರವಾಗಿಲ್ವೋ ಆಗ ಅದು ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಆಗೋಗುತ್ತೆ. ಸೊ ಹೆಡ್ಡು ನಂದೆ, ಬುಷು ನಂದೆ. ನಿಮ್ಮ ಸರ್ಕಾರಕ್ಕೆ ಸಹಾಯ ಮಾಡ್ತಿದ್ದಾರೆ ಮುಲಾಯಂ ಸಿಂಗ್ ಯಾದವ್. 3 ಏಪ್ರಿಲ್ 2013 ಮುಲಾಯಂ ಸಿಂಗ್ ಯಾದವ್ ಅವರ ಹೇಳಿಕೆ ಇದು, ಕ್ಯಾಮ್ರಾದಲ್ಲಿದೆ. ಅವರು ಹೇಳಿದ್ರು ಕಾಂಗ್ರೆಸ್ ಜೊತೆ ಹೋರಾಡೋದು ಸುಲಭ ಅಲ್ಲ, ಜೈಲಿಗೆ ಹಾಕ್ಬಿಡ್ತಾರೆ, CBIನ ಹಿಂದೆ ಹಾಕ್ತಾರೆ ಅಂತ. ನೋಡಿ, ಮಾನ್ಯ ಮುಲಾಯಂ ಸಿಂಗ್ ಜಿ ಬಗ್ಗೆ ನನಗೆ ವೈಯಕ್ತಿಕವಾಗಿ ತುಂಬಾನೇ ಗೌರವ ಇದೆ. ಆದ್ರೆ ಒಂದ್ ವೇಳೆ ಈ ವಿಷಯನ ಒಂದೇ ದೃಷ್ಟಿಕೋನದಲ್ಲಿ ನೋಡೋದು ಅಂತ ಆದ್ರೆ, ಒಂದು ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿ ಸಲ್ಲಿಕೆಯಾಗಿತ್ತು. ಆ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯ ಮೇಲೆ ನ್ಯಾಯಾಲಯದ ಆದೇಶದ ಮೇರೆಗೆ CBI ತನಿಖೆ ಶುರು ಮಾಡಿತ್ತು. ಮತ್ ಹಾಗೆ ಏನು ತನಿಖೆಯ ಪ್ರಕ್ರಿಯೆ ಇದೆಯೋ ಅದು ನ್ಯಾಯಾಲಯ ಮತ್ತು ತನಿಖಾ ಏಜೆನ್ಸಿ ನಡುವೆ ಇರುತ್ತೆ. ಅದರಲ್ಲಿ ಸರ್ಕಾರದ ಯಾವುದೇ ಪಾತ್ರ ಇರೋದಿಲ್ಲ. DMK ನಿಮ್ಮ ಮಿತ್ರಪಕ್ಷ ಆಗಿತ್ತು, ನಿಮ್ಮ ಸರ್ಕಾರನ ನಡೆಸೋದ್ರಲ್ಲಿ ಅತಿ ದೊಡ್ಡ ಪಾರ್ಟಿ ಆಗಿತ್ತು. ಅವರ ಕಡೆಯವರು ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ರು. ಯಾವ ದಿನ DMK ಬೆಂಬಲ ವಾಪಸ್ ತಗೊಳ್ತೋ ಮಾರನೇ ದಿನ ಬೆಳಿಗ್ಗೆ ಕರುಣಾನಿಧಿ ಮಗನ್ ಮನೆಯಲ್ಲಿ CBI ರೇಡ್ ಆಯ್ತು. DMK ಯಾವಾಗ ಅವರು ಈ ಎಲ್ಲಾ ಘಟನೆಗಳ ಬಗ್ಗೆ ತನಿಖೆ ಮಾಡಕ್ ಶುರು ಮಾಡಿದ್ರು ಆಗ DMK ಅವರೇ ಖುದ್ದಾಗಿ ಈ ನಿರ್ಧಾರಕ್ಕೆ ಬಂದ್ರು, ಇದರಲ್ಲಿ ಕೇಂದ್ರ ಸರ್ಕಾರದ್ದು ಯಾವುದೇ ಪಾತ್ರ ಇಲ್ಲ ಅಂತ. ಯಾವುದೋ ಕಾರಿನ ವಿಷಯನ ಇಟ್ಕೊಂಡು ಅಥವಾ ಯಾರೋ ಕಾರಿನ ಇಂಪೋರ್ಟರ್ ಇದ್ದ ಅಥವಾ ಒಂದು ವೇಳೆ ನನಗೆ ನೆನಪಾಗ್ತಿರೋ ಹಾಗೆ ಅವನ ಮೇಲೆ ತನಿಖೆ ನಡೀತಾ ಇತ್ತು. ಮತ್ತೆ ವಿದೇಶಿ ಕಾರುಗಳನ್ನ ಆಮದು ಮಾಡ್ತಿದ್ದ ಅಂತ ಅವನ ಮೇಲೆ ತನಿಖೆ ನಡೀತಾ ಇತ್ತು. ಮತ್ತೆ ಆ ಕಾರ್ಗಳನ್ನ ರಿಕವರ್ ಮಾಡೋದಕ್ಕೆ ಏನ ತನಿಖಾ ಏಜೆನ್ಸಿ ಅಂತ ಇದೆಯೋ ಅದು 16 ರಿಂದ 17 ಕಡೆ ಹೋಗಿತ್ತು. ಅದ್ರಲ್ಲಿ ಒಂದ್ ಕಡೆ ಯಾರು ಈ DMK ಅಧ್ಯಕ್ಷರಿದ್ದಾರೋ ಅವರ ಏನು ಈ ಗ್ರ್ಯಾಂಡ್ ಸನ್ ಏನಿದ್ದಾರೆ ಬಹುಶಃ ಅವ್ರ ಮನೆಗೆ ಕೂಡ ತಲುಪಿಟ್ಟಿದ್ರು ಅಂತ. ಹಾಗಾಗಿ ಇದಕ್ಕೋಸ್ಕರ ಟೈಮಿಂಗ್ ನೋಡಿ, ಇವತ್ತು ವಿಡ್ರಾ ಮಾಡಿದ್ರು, ಮಾರನೇ ದಿನ ರೇಡ್. ನೋಡಿ, ನಾನು ಇದೇ ವಿಷಯ ಹೇಳ್ತಿದ್ದೀನಿ ಏನಂದ್ರೆ ಈ ಕಾನೂನು ಪ್ರಕ್ರಿಯೆ ಏನಿದೆಯೋ, ಈ ತನಿಖಾ ಪ್ರಕ್ರಿಯೆ ಏನಿದೆಯೋ, ಒಂದ್ ವೇಳೆ ನೀವದನ್ನ ರಾಜಕೀಯ ಬೆಳವಣಿಗೆಗಳ ಜೊತೆ ಸೇರಿಸಿ ನೋಡಿದ್ರೆ ಆಗ
ಪ್ರತಿ ತನಿಖಾ ಏಜೆನ್ಸಿಯ ಪ್ರತಿ ಆಕ್ಷನ್ಗೆ ಯಾವ್ದಾದ್ರು ಒಂದು ರಾಜಕೀಯ ಬಣ್ಣ ಈ ಕೊಟ್ಬಿಡ್ತೀರಾ. ಟೈಮಿಂಗ್ ಯಾವಾಗ್ಲೂ ನೋಡಿ, ನಿಮ್ ಮಾತು ಪೂರ್ತಿ ಸರಿ ಇದೆ. ಆದ್ರೆ ರೇಡ್ನಂತ ಅಥವಾ ದೋಷಾರೋಪಣ ಪಟ್ಟಿ ಸಲ್ಲಿಕೆ ಆಗೋದ್ರ ಅರ್ಥ ಯಾರೋ ಒಬ್ಬ ವ್ಯಕ್ತಿ ಆರೋಪಿ ಆಗ್ತಾನೆ ಅಂತ ಅಲ್ವಲ್ಲ. UPA ಸರ್ಕಾರ ತನಿಖಾ ಏಜೆನ್ಸಿಗಳನ್ನ ಬಳಸಿ ರಜತ್ಜಿ ರಾಜಕೀಯ ಕಾರಣಗಳಿಗೋಸ್ಕರ ಅಥವಾ ರಾಜಕೀಯ ಲಾಭ ತಗೊಳಕ್ಕೋಸ್ಕರ ಯಾವತ್ತೂ ಬಳಸೋದಿಲ್ಲ. ಈ ಆರೋಪ ಏನಿದೆಯೋ ಅದು ಪೂರ್ತಿಯಾಗಿ ಆಧಾರರಹಿತವಾಗಿದೆ. ಮತ್ ಈ ನಾನು ಆರೋಪ ಅಂತೂ ಕೇವಲ ಅಪೋಸಿಷನ್ ಲೀಡರ್ಗಳದ್ದಲ್ಲ, ನಿಮ್ಮ ಮಿತ್ರ ಪಕ್ಷಗಳದ್ದಲ್ಲ. ಸುಪ್ರೀಂ ಕೋರ್ಟ್ ಹೇಳಿದೆ CBI ಅಂತೂ ಸರ್ಕಾರದ ಗಿಳಿ ಆಗ್ಬಿಟ್ಟಿದೆ ಅಂತ. ಇದು ನೋಡಿ. ಮಾಲೀಕ ಮಾತಾಡೋದನ್ನ ಮಾತಾಡುತ್ತೆ ಅಂತ. ನೋಡಿ ಸುಪ್ರೀಂ ಕೋರ್ಟ್ನ ಟೀಕೆ ಏನಾಗಿರುತ್ತೋ ಅದನ್ನ ನಾವು ಆರ್ಬಿಟರ್ ಅಂತ ಹೇಳ್ತೀವಿ. ಅದ್ರ ಮೇಲೆ ಪ್ರತಿಕ್ರಿಯೆ ನೀವು ಕೊಡೋಕ್ಕಾಗಲ್ಲ ಅಥವಾ ನಾನು ಕೊಡೋಕ್ಕಾಗಲ್ಲ. ನಾನಂತೂ ನಾವಿಬ್ರು ಕೇಳ್ಬೋದು ಅಲ್ವಾ? ಅದ್ ನಮ್ಮಿಬ್ರಿಗೂ ಸರಿ ಆಗಲ್ಲ. ಬಟ್ ಎಲ್ಲಿವರೆಗೆ CBI ಸ್ವತಂತ್ರದ ಪ್ರಶ್ನೆ ಇದೆಯೋ, ಒಂದ್ ವೇಳೆ ನಿಮ್ಗಿದು ನೆನ್ಪಿರ್ಬೋದು. ಮಂತ್ರಿ ಆಗೋದಕ್ಕೂ ಮುಂಚೆ ಯಾವಾಗ ನಾನು ಸಂಸದ ಆಗಿದ್ನೋ ಆಗ ನಾನು ಸ್ವತಃ ಒಂದು ಖಾಸಗಿ ಬಿಲ್ ಲೋಕಸಭೆಯ ಮುಂದೆ ಇಟ್ಟಿದ್ದೆ. CBIಗೆ ಒಂದು ಲೀಗಲ್ ರೂಪನ ಕೊಡೋದಕ್ಕೆ. ಮತ್ತೆ ನನ್ನ ಈ ನಂಬಿಕೆ ಏನು ಅಂತಂದ್ರೆ, ಏನ್ ಸರ್ಕಾರ ಇವಾಗ ಶಿಫಾರಸುಗಳನ್ನ ಮಾಡಿದೆ ಮತ್ತು ಸುಪ್ರೀಂ ಕೋರ್ಟ್ನ ಮುಂದೆ ಇಟ್ಟಿದೆಯೋ, ಇದರಿಂದ CBIನ ಸ್ವಾತಂತ್ರ್ಯ ಏನಿದೆ ಅದನ್ನ ಸದೃಢಪಡಿಸೋದ್ರಲ್ಲಿ ಏನು ಹೇಳ್ತಾರಲ್ಲ, ಪ್ರಗತಿ ಆಗತ್ತೆ, ಬಹಳ ಜಾಸ್ತಿ ಪ್ರೋಗ್ರೆಸ್ ನೀವು ಆಗುತ್ತೆ ಈ ಅಂತ. ವಿಷಯನ್ ಕೂಡ ನಿರಾಕರಿಸ್ತೀರಾ? ಏನಂದ್ರೆ ಇಶ್ರತ್ನ ಕೇಸ್ನಲ್ಲಿ ನರೇಂದ್ರ ಮೋದಿ ಅವರನ್ನ ಸಿಕ್ಕಾಕ್ಸೋದಕ್ಕೆ ಸರ್ಕಾರ CBIನ ಬಳಸ್ಕೊಂಡಿದೆ. ಮತ್ತೆ ಅದ್ರಲ್ಲಿ ಕೂಡ ಟೈಮಿಂಗ್ ಪೂರ್ತಿಯಾಗಿ ಸರಿಯಾಗಿದೆ. ಒಂದು ಕಡೆ ಅವರು ಕ್ಯಾಂಪೇನ್ ಕಮಿಟಿ ಅಧ್ಯಕ್ಷರಾಗ್ತಾರೆ, ಇನ್ನೊಂದು ಕಡೆ ಈ ಕೇಸ್ ಶುರುವಾಗುತ್ತೆ. ರಜತ್ಜಿ, ಒಂದ್ ವೇಳೆ ನೀವು ಗುಜರಾತಲ್ಲಿ ಏನ್ ಬೆಳವಣಿಗೆಗಳು ಅಥವಾ ಏನ್ ಗುಜರಾತ್ನಲ್ಲಿ ಘಟನೆಗಳಾದ್ವೋ ಅದನ್ನ ಒಂದು ದೃಷ್ಟಿಕೋನದಲ್ಲಿ ನೋಡಿದ್ರೆ, 2002ರಲ್ಲಿ ಮಾರಣ ಹೋಮ ಆಯಿತು. ಅದಾದ್ಮೇಲೆ ಅಲ್ಲಿ ಒಂದಲ್ಲ ಸಾಕಷ್ಟು ನಕಲಿ ಎನ್ಕೌಂಟರ್ಗಳಾದ್ವು. ಆ ನಕಲಿ ಎನ್ಕೌಂಟರ್ಗಳನ್ನ ಖುದ್ದಾಗಿ ಗುಜರಾತ್ ಸರ್ಕಾರ ಪ್ರಮಾಣ ಪತ್ರದ ಮೂಲಕ ಸುಪ್ರೀಂ ಕೋರ್ಟ್ನ ಮುಂದೆ ಒಪ್ಕೊಂಡಿದೆ, ಸ್ವೀಕಾರ ಮಾಡಿದ್ದಾರೆ, ಇಂಟ್ರಿಮ್ ಕಾಂಪನ್ಸೇಷನ್ ಕೊಟ್ಟಿದೆ. ಹಾಗಾಗಿ ಇದರ ಅರ್ಥ ಏನು ಅಂದ್ರೆ, ಅಲ್ಲಿ ಏನು ಸರ್ಕಾರ ಇದೆಯೋ ಮತ್ ಆ ಸರ್ಕಾರದ ಇನ್ಸ್ಟ್ರುಮೆಂಟಾಲಿಟೀಸ್ ಏನಿದೆ ಅವು ಸಂಪೂರ್ಣವಾಗಿ ದಾರಿ ತಪ್ಪಿದ್ವು ಅಂತ ಅರ್ಥ. ಯಾಕಂದ್ರೆ ಈ ನಕಲಿ ಎನ್ಕೌಂಟರ್ನ ವಿಷಯ ಏನಿತ್ತು ಆಗಿದೆ, ಅದ್ರ ಅರ್ಥ ಏನು? ಅದ್ರ ಬಗ್ಗೆ ಹೇಳೋದಾದ್ರೆ, ಈ ನಕಲಿ ಎನ್ಕೌಂಟರ್ ಈಸ್ ನಥಿಂಗ್ ಎಲ್ಸ್ ಎಕ್ಸೆಪ್ಟ್ ಅ ಕೋಲ್ಡ್ ಬ್ಲಡೆಡ್ ಮರ್ಡರ್. ನೋಡಿ, ನೀವು ಯಾವ್ದಾದ್ರೂ ವ್ಯಕ್ತಿನ ಹಿಡ್ಕೊಂಡು ಅವನ್ಗೆ ಗುಂಡು ಹೊಡೆದ್ಬಿಟ್ಟು ಮತ್ತದನ್ನ ನಕಲಿ ಎನ್ಕೌಂಟರ್ ಅಂತ ಹೇಳಿದ್ರೆ, ಇಟ್ ಇಸ್ ನಾಟ್ ನಕಲಿ ಎನ್ಕೌಂಟರ್, ಇಟ್ ಇಸ್ ಮರ್ಡರ್. ಇದಕ್ಕೆಲ್ಲ ಯಾವ ವ್ಯಕ್ತಿಗಳ ಜವಾಬ್ದಾರರಾಗಿದ್ದಾರೋ ಅವರು ಶಿಕ್ಷೆ ಆಗ್ಬೇಕು. ಸರಿ, ಒಂದ್ ವೇಳೆ ಏನಂದ್ರೆ CBI ಕೂಡ ಇದನ್ನ ಹೇಳುತ್ತೆ, IB ಏನು UPA ಸರ್ಕಾರ ಇದೆಯೋ ಅದರ ಅಂಡರಲ್ಲಿ ಕೆಲಸ ಮಾಡುತ್ತೆ, ಮತ್ತೆ ಗುಜರಾತ್ ಪೊಲೀಸ್ ಮುಖ್ಯಮಂತ್ರಿ ನರೇಂದ್ರ ಮೋದಿ ಅವರ ಅಂಡರ್ ಕೆಲಸ ಮಾಡ್ತಿತ್ತು, ಅವರಿಬ್ರದ್ದು ಒಂದು ಜಾಯಿಂಟ್ ಆಪರೇಷನ್ ಆಗಿತ್ತು ಅನ್ನೋದು. ನೋಡಿ, ಒಂದ್ ವೇಳೆ ಹಾಗಾಗಿ ತಪ್ಪು ಕೇವಲ ಗುಜರಾತ್ ಸರ್ಕಾರದ ಮೇಲೆ ಬರುತ್ತಾ ಅಥವಾ ಕೇಂದ್ರ ಸರ್ಕಾರದ ಮೇಲೆ ನೋಡಿ, ಸ್ವಲ್ಪ? ಒಂದ್ ವೇಳೆ IBಯ ಕೆಲವು ವ್ಯಕ್ತಿಗಳು ಅಥವಾ IBಯ ಯಾವುದೇ ಅಧಿಕಾರಿ ಇದರಲ್ಲಿ ನೀವ್ ಹೇಳೋ ರೀತಿ ಇನ್ವಾಲ್ವ್ ಆಗಿದ್ದಾರೆ ಅಂದ್ರೆ ಆಗ ಕ್ರಮ ಅವ್ರ ಮೇಲೂ ಜರುಗ್ಬೇಕಲ್ವಾ? IBಯ ಚೀಫ್ ಯಾರಿದ್ದಾರೆ, ಆಸಿಫ್ ಇಬ್ರಾಹಿಂ ಸಾಬ್, ಅವರು ಗೃಹ ಸಚಿವರಿಗೆ ಒಂದು ಪತ್ರ ಬರ್ತಿದ್ದಾರೆ. ಪತ್ರ ಏನಂದ್ರೆ ಅದು ಕಂಪ್ಲೇಂಟ್ ಆಗಿದೆ. ಅವ್ರು ಹೇಳ್ತಾರೆ, CBI ಈ ವಿಷಯದ ಬಗ್ಗೆ ಯಾವ ರೀತಿ ತನಿಖೆ ಮಾಡ್ತಿದ್ಯೋ ಇದರ ನಷ್ಟ ದೇಶದ ಇಂಟರ್ನಲ್ ಸೆಕ್ಯೂರಿಟಿಗೆ ಆಗತ್ತೆ ಅಂತ. ನಾನು ಇದನ್ನ ಹೇಳ್ತಾ ಇಲ್ಲ, ನಮ್ಮ ಇಂಟೆಲಿಜೆನ್ಸ್ ಸರ್ವಿಸ್ ಏನಿದೆ ಅಥವಾ ಈ ಗುಪ್ತಚರ ಏಜೆನ್ಸಿ ಏನಿದೆ ಅವರು ಯಾವ್ದಾದ್ರು ತಪ್ಪು ಕೆಲಸ ಮಾಡ್ತಿದ್ದಾರೆ ಅಂತ, ಅಥವಾ ಅವರು ಇದನ್ನೇ ಹೇಳ್ತಾ ಇದ್ದಾರೆ, ಏನಂದ್ರೆ ಯಾರೆಲ್ಲ ವ್ಯಕ್ತಿಗಳಿದ್ರೋ IB ಆಪರೇಷನ್ ಆಗಿತ್ತು ಅಂತ. ಇಟ್ ವಾಸ್ ಬೇಸ್ಡ್ ಆನ್ ಎ ಟ್ಯಾಪ್ಡ್ ಕಾನ್ವರ್ಸೇಷನ್ ಬಿಟ್ವೀನ್ ಟೆರರ್ ಆಪರೇಟಿವ್ಸ್ ಅಂಡ್ ದೇರ್ ಹ್ಯಾಂಡ್ಲರ್ಸ್ ಇನ್ ಪಾಕಿಸ್ತಾನ್. ಇವರು ಭಯೋತ್ಪಾದಕರಾಗಿದ್ರು, ಪಾಕಿಸ್ತಾನಿಗಳ ಜೊತೆ ಸತತವಾಗಿ ಮಾತಾಡ್ತಿದ್ರು, ಪ್ರೂವನ್ ಟೆರರಿಸ್ಟ್ ಆಗಿದ್ರು. ಅವ್ರ ಬಗ್ಗೆ ಲಷ್ಕರ್ ಎ ತೊಯ್ಬಾದಲ್ಲಿ ಉಲ್ಲೇಖ ಇದೆ. ಅವ್ರ ಬಗ್ಗೆ ಆಪರೇಷನ್ ಮಾಡಲಾಗಿತ್ತು ಅಂತ. ಈಗ ನಾನು ನಿಮ್ಮ ಮಾತನ್ನ ಪೂರ್ತಿಯಾಗಿ ಒಪ್ಕೊಂಡೆ. ಏನಂದ್ರೆ, ಇವ್ರು ಹೇಳಿದ ಪ್ರಕಾರನೇ ಅವರು ಲಷ್ಕರ್ ಎ ತೊಯ್ಬಾಗೆ ಸಂಬಂಧಪಟ್ಟವರಾಗಿದ್ರು. ಹಾಗೆ ಏನವರ ತಂದೆ ಇದಾರೋ ಮತ್ತವರ ಏನವರ ಬಾಕಿ ಸಂಬಂಧಿಕರ ಏನಂತ ಇದಾರೋ ಅವರು ಈ ವಿಷಯನ ಒಪ್ಪೋದಿಲ್ಲ. ಆದ್ರೆ ಫಾರ್ ದ ಸೇಕ್ ಆಫ್ ಆರ್ಗ್ಯುಮೆಂಟ್ ನಾನು ಒಪ್ಕೊಂಡೆ. ಜೊತೆಗೆ ಇದು ಸರಿ ಅಂತಾನೆ ಅನ್ಕೊಳ್ಳಿ. ಏನಂದ್ರೆ LET ಇದೆ ಅಂತ, LETನ ಆಪರೇಟಿವ್ಸ್ ಆಗಿದ್ರು. ಆದ್ರೂ ಕೂಡ ಏನ್ ನಮ್ಮ ಸಂವಿಧಾನ, ಏನ್ ನಮ್ಮ ಮಾನವೀಯ ಮೌಲ್ಯಗಳು ಈ ಅನುಮತಿಯನ್ನ ಕೊಡುತ್ತಾ ಯಾವ್ದಾದ್ರೂ ವ್ಯಕ್ತಿನ ನೀವು ಹಗಲುವತ್ತಲ್ಲಿ ನಿಲ್ಲಿಸ್ಬಿಟ್ಟು ಅವನೇ ತಪ್ಪು ಮಾಡಿದ್ದಾನೆ ಅಂತ ಸಾಬೀತು ಮಾಡದೆ ನೀವು ಗುಂಡು ಹೊಡೀರಿ ಅಂತ ಹೇಳಿ ಯಾವ ಕಾನೂನು ವಿಷಯಕ್ಕೆ ಅನುಮತಿ ಕೊಡುತ್ತೆ? ನೋಡಿ, ಪ್ರಶ್ನೆ ಏನು ಅಂತಂದ್ರೆ, ಒಂದು ವೇಳೆ ನಿಮ್ ಹತ್ರ ಅವ್ರ ವಿರುದ್ಧ ಸಾಕ್ಷಿಗಳಿದೆ ಅಂತಾನೆ ಆದ್ರೆ ನೀವು ಅವ್ರನ್ನ ಹಿಡಿತೀರಾ, ನೀವು ಅವ್ರನ್ನ ಇಂಟರಾಗೇಟ್ ಮಾಡ್ತೀರಾ, ನ್ಯಾಯಾಲಯದ ಮುಂದೆ ನಿಲ್ಲಿಸ್ತೀರಾ. ಆಫ್ಟರ್ ಆಲ್ ನೀವು ಕಸಬ್ ವಿರುದ್ಧ ಯಾರಿಗೂ ಯಾವುದೇ ಆಕ್ಷೇಪ ಇಲ್ಲ. ಆಕ್ಷೇಪ ಕೇವಲ ಇದ್ರ ಬಗ್ಗೆ ಏನಂದ್ರೆ, ಈ ಸಂಪೂರ್ಣ ಕೇಸ್ನ ರಾಜಕೀಯವಾಗಿ ಬಳಸ್ಕೊಳ್ಳೋ ಪ್ರಯತ್ನ ಆಗ್ತಿದೆ. ಕೇವಲ ಕೆಲವು ಟೆಲಿಫೋನ್ ಕಾಲ್ಸ್ನ ಬೇಸಿಸ್ ಮೇಲೆ ಇವರು ಬೆರಳು ಮಾಡಿ ತೋರಿಸ್ತಾ ಇದ್ದಾರೆ, ಮುಖ್ಯಮಂತ್ರಿ ಮೇಲೆ ಅಥವಾ ಆ ಸಮಯದ ಹೋಮ್ ಮಿನಿಸ್ಟರ್ ಮೇಲೆ. ನನಗೊಂದು ವಿಷಯ ಹೇಳಿ,
ಇದೊಂದೇ ವಿಷಯ ಅಂತೂ ಇಲ್ಲ ಅಲ್ವಾ? ಶರಾಬುದ್ದೀನ್ ವಿಷಯ ಇದೆ, ಕೌಸರ್ ಬಿ ವಿಷಯ ಇದೆ, ತುಳಸಿರಾಮ್ ಪ್ರಜಾಪತಿಯವ್ರ ವಿಷಯ ಇದೆ. ನಾನು ಅದ್ರ ಬಗ್ಗೆನೇ ಹೇಳ್ತಿದ್ದೀನಿ. ಏನಂದ್ರೆ 2002ರ ನಂತರ ಮತ್ತು 2007 ಅಥವಾ 8ರವರೆಗೆ ಎಲ್ಲಿಯವರೆಗೆ ಸುಪ್ರೀಂ ಕೋರ್ಟ್ ಹಸ್ತಕ್ಷೇಪ ಮಾಡ್ಲಿಲ್ವೋ ಅಥವಾ ಕ್ರಮ ತಗೊಳ್ಳಿಲ್ವೋ, ಗುಜರಾತ್ನಲ್ಲಿ ಯಾವ ರೀತಿಯ ವಿಷಯಗಳಾಗಿತ್ತೋ ಅದು ಪೂರ್ತಿಯಾಗಿ ಮೈ ಜುಮ್ ಅನ್ಸೋ ರೀತಿ ಆಗಿದೆ. ಮೈ ಜುಮ್ ಅನ್ಸುತ್ತೆ ಅಂತ ಯಾಕೆ ಹೇಳಿದೆ ಅಂದ್ರೆ, ಅದ್ರಲ್ಲಿ ಯಾವುದೇ ಸರ್ಕಾರ ಅದ್ರಲ್ಲಿ ಪಾಲ್ದಾರ ಆಗಿದ್ರು ಅಂದ್ರೆ ಅಥವಾ ಅದನ್ನ ಕಂಟ್ರೋಲ್ ಮಾಡಕ್ ಆಗಿಲ್ಲ ಅಂದ್ರೆ ಆಗ ಅವರು ಅದನ್ನ ನೈತಿಕ ಜವಾಬ್ದಾರಿನ ನೋಡಿ, ತಗೋಬೇಕಾಗುತ್ತೆ. ನೀವಂತೂ ನರೇಂದ್ರ ಮೋದಿ ಅವರನ್ನ ಅನಾರ್ಕಲಿ ಮಾಡಿಬಿಟ್ರಿ. IB ಹೇಳ್ತಿದೆ ನಾವು ನಿನ್ನ ಸಾಯಕ್ ಬಿಡಲ್ಲ, CBI ಹೇಳ್ತಾ ಇದೆ ನಿನ್ನ ಬದುಕಕ್ ಬಿಡಲ್ಲ ಅಂತ. ನೋಡಿ, ಇದು ಹೇಗಂದ್ರೆ ನಾನು ಅವ್ರನ್ನ ಅನಾರ್ಕಲಿನೂ ಮಾಡ್ತಿಲ್ಲ ಅಥವಾ ಅವ್ರನ್ನ ಸಲೀಮೂ ಮಾಡ್ತಾ ಇಲ್ಲ. ಅದೇ CBI ಏನು ಗುಜರಾತಲ್ಲಿ ಅಷ್ಟೊಂದು ಆಕ್ಟಿವ್ ಆಗಿ ಕೆಲಸ ಮಾಡುತ್ತೆ, ಯಾವಾಗ ನಿಮ್ಮ ರಾಜ್ಯದ ಸ್ನೇಹಿತರಿದ್ದಾರಲ್ಲ ಪವನ್ ಬನ್ಸಾಲ್, ಅವರ ಇನ್ಕ್ವೈರಿ ಯಾವಾಗ ಮಾಡ್ತಾರೋ ಆಗ ಪವನ್ ಬನ್ಸಾಲ್ ಅವರನ್ನ ಸಾಕ್ಷಿಯಾಗಿ ಮಾಡ್ಕೊಳ್ತಾರೆ. ಅವರ ನೆಫ್ಯೂ 10 ಕೋಟಿ ರೂಪಾಯಿಗಳ ಬ್ರೈಬ್ ಕೇಳ್ತಾರೆ. ಅವರ ಮನೆಯಲ್ಲಿ ಮೀಟಿಂಗ್ಸ್ಗಳಾಗಿವೆ. ಅವರ ಟೆಲಿಫೋನ್ ಕಾಲ್ಸಿಂದ ಮಿನಿಸ್ಟ್ರಿನಲ್ಲಿ ಮಾತುಕತೆ ಆಗಿದೆ. ಇದೆಲ್ಲ CBI ಕೊಟ್ಟಿರೋ ಸಾಕ್ಷಿಗಳು. ಆದ್ರೆ ಮಂತ್ರಿಗಳು ಅಂತ ಈ ಕಾರಣಕ್ಕೆ ಬಹುಶಃ ಬಿಟ್ಬಿಟ್ರ. ನೋಡಿ, ನಾನ್ ನಿಮ್ಗೆ ಒಂದು ವೈಯಕ್ತಿಕವಾದ ವಿಷಯನ ಹೇಳ್ತೀನಿ. ಏನಂದ್ರೆ 1979ರಿಂದ ನಾನು ಎಲ್ಲಿವರೆಗೆ ಲೂಧಿಯಾನಾಗ್ ಹೋಗ್ಲಿಲ್ವೋ ಅಂದ್ರೆ 2004ರವರೆಗೆ ನಾನು ಮತ್ತೆ ಬನ್ಸಾಲ್ ಸಾಬ್ ಚಂಡೀಗಢದ ರಾಜಕೀಯದಲ್ಲಿ ಪ್ರತಿಸ್ಪರ್ಧಿಗಳಾಗಿದ್ವಿ. ಮತ್ ಯಾವಾಗ ಯಾರಾದ್ರೂ ವ್ಯಕ್ತಿ ನಿಮ್ಮ ಪ್ರತಿಸ್ಪರ್ಧಿ ಆಗ್ತಾನೋ ಆಗ ನೀವು ನಿಮ್ಮ ಡ್ಯೂ ಡಿಲಿಜೆನ್ಸ್ನ ತುಂಬಾ ಸರಿಯಾದ ರೀತಿಲಿ ಮಾಡ್ತೀರಾ. ಅದ್ರ ಮೇಲೆ ನಾನ್ ನಿಮ್ಗೆ ಈ ಮಾತನ್ನ ಹೇಳಬಲ್ಲೆ. ನನ್ನ ವೈಯಕ್ತಿಕ ಅನುಭವದ ಮೇಲೆ ಏನಂದ್ರೆ, ಈ ಪವನ್ ಬನ್ಸಾಲ್ ಜಿ ಅವರು ಈ ತರದ ವ್ಯಕ್ತಿ ಅಲ್ಲ. ಒಂದ್ ವೇಳೆ ನಿಮ್ಗೆ ನನ್ನ ಮಾತಿನ ಮೇಲೆ ಇವಾಗ ನ್ಯಾಯಾಲಯ ನೋಡಿ, ನಿಮ್ಮ ಮಾತಿನ ಮೇಲೆ- ನಿಮ್ಮ ಮಾತಿನ ಮೇಲೆ ನ್ಯಾಯಾಲಯ ಏನ್ ಅದಕ್ಕೆ ತೀರ್ಪು ಶೇಕಡ ಕೊಡುತ್ತೆ 100ರಷ್ಟು ವಿಶ್ವಾಸ ಇಲ್ಲ, ಇದೆ. ಒಂದ್ ವೇಳೆ ನ್ಯಾಯಾಲಯ ಏನ್ ತೀರ್ಪು ಕೊಡುತ್ತೆ ಕೊಡಲ್ಲ ಅದನ್ನ ನ್ಯಾಯಾಲಯಕ್ಕೆ ಬಿಟ್ಬಿಡೋಣ. ಆದ್ರೆ ನನ್ನ ಒಂದು ವೈಯಕ್ತಿಕ ಅನುಭವ ಏನಿದೆಯೋ, ನಾನು ಲಕ್ಷಾಂತರ ಕೊರತೆಗಳನ್ನ ನೋಡಿ, ಯಾವ ತರ- ಹೇಳಬಲ್ಲೆ. ಆದ್ರೆ ನನ್ನ ನಂಬಿಕೆ ಏನಿದೆಯಲ್ಲ, ನನಗೆ ವೈಯಕ್ತಿಕವಾಗಿ ಈ ನಂಬಿಕೆ ಇದೆ. ಹೀಗೂ ಆಗ್ಬೋದು, ನಾಳೆ ನ್ಯಾಯಾಲಯ ಯಾವುದೇ ಬೇರೆ ನಿರ್ಧಾರಕ್ಕೂ ಬರ್ಬೋದು, ಅದು ಅವರು ಈ ತರದ ವ್ಯಕ್ತಿ ಆಗಿದ್ರು ಅಂತ. ನೋಡಿ, ನೀವು ಎಂಥ ವ್ಯಕ್ತಿ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನೀವು ತಪ್ಪಾಗಿ ಮಾತಾಡಲ್ಲ, ರಾಜಕೀಯಕ್ಕೋಸ್ಕರ ಸುಳ್ಳು ಹೇಳಲ್ಲ, ಇದನ್ನ ನಾನು ನಂಬ್ತೀನಿ. ಒಂದು ಪ್ರಶ್ನೆ, ನೀವು ವಕೀಲರಾಗಿದ್ದೀರಾ. CBI ಏನ್ ಹೇಳಿದೆ ಅಂದ್ರೆ ಪವನ್ ಬನ್ಸಾಲ್ ಅವರದ್ದು ಯಾವುದೇ ಪಾತ್ರ ಇರ್ಲಿಲ್ಲ ಅಂತ. ಅವರಿಗೆ ಇದ್ರ ಬಗ್ಗೆ ಏನೂ ಗೊತ್ತಿರ್ಲಿಲ್ಲ. ಆದ್ರೆ ಅವರನ್ನ ಸಾಕ್ಷಿ ಯಾಕೆ ಮಾಡಿದ್ರು? ಪಾತ್ರ ಇರ್ಲಿಲ್ಲ ಅಂದ್ಮೇಲೆ ಅವ್ರಿಗೇನ್ ಗೊತ್ತಿತ್ತು ಅಂತ? ನೋಡಿ, ಅಂತ ಯಾವುದೇ ಕೇಸ್ನಲ್ಲಿ ದೋಷಾರೋಪಣ ಪಟ್ಟಿ ಓದಿ ಅದನ್ನ ತಮ್ಮ ಗಮನಕ್ಕೆ ತಗೊಂಡು ಏನಂದ್ರೆ ಅವರು ಏನೇನು ದೋಷಾರೋಪಣ ಪಟ್ಟಿಲಿ ಬರೆದಿದ್ದಾರೆ ಮತ್ತೆ ಸತ್ಯಾಂಶಗಳ ಆಧಾರದ ಮೇಲೆ ಯಾವ ವ್ಯಕ್ತಿನ ಸಾಕ್ಷಿಯಾಗಿ ಮಾಡಿದ್ದಾರೆ, ಯಾವ ವ್ಯಕ್ತಿನ ಆರೋಪಿಯಾಗಿ ಮಾಡಿದ್ದಾರೆ, ಆ ನಿರ್ಧಾರಕ್ಕೆ ಬರೋಣ. ಆದ್ರೆ ನಾನ್ ನಿಮ್ಗೊಂದು ವಿಷಯನ ಸ್ಪಷ್ಟವಾಗಿ ಹೇಳೋಕೆ ಇಷ್ಟಪಡ್ತೀನಿ. ಅದೇನು ಅಂದ್ರೆ, ನಮ್ಮ UPA ಸರ್ಕಾರ ಮತ್ತು ವಿಶೇಷವಾಗಿ ನಮ್ಮ ಪ್ರಧಾನಮಂತ್ರಿಗಳು ಡಾಕ್ಟರ್ ಮನಮೋಹನ್ ಸಿಂಗ್ ಜಿ ಅವರು ಯಾವತ್ತೂ ಸಹ ಇದರ ಪರವಾಗಿರ್ಲಿಲ್ಲ ಮತ್ತು ತನಿಖಾ ಏಜೆನ್ಸಿಯ ಕೆಲಸ ಏನಿದೆಯೋ ಅದ್ರಲ್ಲಿ ಮೂಗು ತೂರಿಸುವಂತ ಕೆಲಸ ಯಾವತ್ತೂ ಮಾಡಿಲ್ಲ. ಈಗ ನಿಮ್ ಮಾತನ್ನ ಹೇಗ್ ನಂಬ್ಲಿ? ಒಂದ್ ಕಡೆ ಸುಪ್ರೀಂ ಕೋರ್ಟ್ ಹೇಳ್ತೆ ಇದು ಸರ್ಕಾರದ ಗಿಳಿ ಅಂತ, ನೀವ್ ಹೇಳ್ತಾ ಇದ್ದೀರಾ ಬಳಸ್ಕೊಳ್ಳಲ್ಲ ಅಂತ. ಇದು ತುಂಬಾ ಕಷ್ಟ ಆಗ್ತಿದೆ ನಂಬೋದಕ್ಕೆ. ನೋಡಿ, ಹೀಗಿದೆ. ಏನಂದ್ರೆ, ಈ ತನಿಖಾ ಏಜೆನ್ಸಿಯ ಕನ್ಕ್ಲೂಷನ್ಸ್ ಅಂತ ಏನಿದೆ ಅದು ಯಾವತ್ತೂ ಫೈನಲ್ ಅಲ್ಲ. ಅ ಚಾರ್ಜ್ ಶೀಟ್ ಇಸ್ ಅಟ್ ಬೆಸ್ಟ್ an appreciation of the fact and circumstances as understood by the investigating officer. It is nothing more or nothing less. ಅದು ಸರಿ ಇದೆಯಾ ಅಥವಾ ಸರಿ ಇಲ್ವಾ ಅದ್ರ ತೀರ್ಪು ನ್ಯಾಯಾಲಯ ಮಾಡುತ್ತೆ. ಈ ಎರಡೂ ವಿಷಯಗಳಲ್ಲಿ ಅದು ಪವನ್ ಬನ್ಸಾಲ್ ಆಗಿರ್ಲಿ ಅಥವಾ ನರೇಂದ್ರ ಮೋದಿ ಆಗಿರ್ಲಿ, ಇದು ಇಬ್ರಿಗೂ ಅನ್ವಯ ಆಗುತ್ತೆ. ಪ್ರತಿಯೊಬ್ಬರಿಗೂ ಅನ್ವಯ ಆಗುತ್ತೆ, ಇವರಿಬ್ರಿಗೂ ಅನ್ವಯ ಆಗುತ್ತೆ. ನೋಡಿ, ಅದು ಗುಜರಾತ್ನ ಮುಖ್ಯಮಂತ್ರಿ ಆಗಿರ್ಲಿ ಅಥವಾ ಪವನ್ ಬನ್ಸಾಲ್ ಜಿ ಆಗಿರ್ಲಿ ಅಥವಾ ನಾನೇ ಆಗಿರ್ಲಿ ಅಥವಾ ನೀವೇ ಆಗಿರ್ಲಿ ಅಥವಾ ಯಾವುದೇ ಸಾಮಾನ್ಯ ನಾಗರಿಕ ಆಗಿರ್ಲಿ, ಭಾರತದ ಜೂರಿಸ್ ಪ್ರೂಡೆನ್ಸ್ ಏನ್ ಹೇಳುತ್ತೆ ಅಂದ್ರೆ, ಯು ಆರ್ ಇನ್ನೋಸೆಂಟ್ ಅಂಟಿಲ್ ಪ್ರೂವನ್ ಗಿಲ್ಟಿ. ಮತ್ತಿದು ಎಲ್ರ ಮೇಲೂ ಅನ್ವಯ ಆಗುತ್ತೆ. ಮತ್ತಿದ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಾನೊಂದು ವಿಷಯನ ನಿಮಗೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ಈ ದೇಶದ ಪತ್ರಿಕೋದ್ಯಮಕ್ಕೆ ತುಂಬಾ ಗೌರವ ಕೊಡ್ತೀನಿ. ಏನು ನಮ್ಮದೊಂದು ಈ ಫ್ರೀ ಸೊಸೈಟಿ ಇದೆ, ಅದರಲ್ಲಿ ತುಂಬಾ ವಿಶ್ವಾಸ ಇಟ್ಟಿರುವಂತವನು. ಆದ್ರೆ ಏನೊಂದು ಮೀಡಿಯಾ ಟ್ರಯಲ್ ಇದೆ, ಪರ್ಸನ್ ಇಸ್ ಕನ್ವಿಕ್ಟೆಡ್ ಈವನ್ ಬಿಫೋರ್ ಹಿ ಎಂಟರ್ಸ್ ಎ ಕೋರ್ಟ್ ರೂಮ್. ಈ ಸಂಪ್ರದಾಯದಿಂದ ನಾವು ಬಚಾವಾಗಬೇಕು. ಯಾಕಂದ್ರೆ ಇದರಿಂದ ಭಾರತದ ಪ್ರಜಾಪ್ರಭುತ್ವ ದುರ್ಬಲ ಆಗುತ್ತೆ. ನೀವು ಯಾವ ಸಲಹೆ ಕೊಡ್ತೀರಾ ಮೀಡಿಯಾಗೆ? ನನ್ನ ಸಲಹೆ ಪೂರ್ತಿಯಾಗಿ ಸರಿ ಇದೆ, ಪೂರ್ತಿಯಾಗಿ ನಿಖರವಾದ ಸಲಹೆ ಇದಾಗಿದೆ. ಏನಂದ್ರೆ, ನೀವು ರಿಪೋರ್ಟ್ ಮಾಡಿ. ನೀವು ಯಾವ್ದೆಲ್ಲ ಸತ್ಯಾಂಶಗಳಿದೆಯೋ ಅದನ್ನ ರಿಪೋರ್ಟ್ ಮಾಡಿ, ಅದನ್ನ ಸೆನ್ಸೇಷನಲೈಸ್ ಮಾಡಬೇಡಿ. ಮತ್ ನಾನು ಇದನ್ನ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ರಜತ್ ಅವರೇ, ಇವತ್ತು ಏನು ಮೀಡಿಯಾ ರೆಗ್ಯುಲೇಷನ್ ಮೇಲೆ ಮಾತು ನಡೀತಾ ಇದೆ, ಅದು ಸರ್ಕಾರದ ಕಡೆಯಿಂದ ಅಥವಾ ಯಾವುದೋ ರಾಜಕೀಯದ ಪಕ್ಷದ ಕಡೆಯಿಂದ ಆಗ್ತಿಲ್ಲ, ಅದು ನ್ಯಾಯಾಲಯಗಳ ಕಡೆಯಿಂದ ಆಗ್ತಿವೆ. ತೀರ್ಪಿನ ನಂತರ ಮತ್ತೆ ತೀರ್ಪು ಬರ್ತಾ ಇದೆ. ಏನಂದ್ರೆ,
ಮೀಡಿಯಾದವರು ತಮ್ಮ ಮೇಲೆ ತಾವು ಕಡಿವಾಣ ಹಾಕೋಬೇಕು ಅಂತ. ಹಾಗಾಗಿ ನನ್ನ ಅಭಿಪ್ರಾಯ ಇದು. ನೋಡಿ, ಮತ್ತೆ ಇದು ವಾರ್ತಾ ಮತ್ತು ಪ್ರಸಾರ ಮಂತ್ರಿಯ ದೃಷ್ಟಿಕೋನದಿಂದ ಇಲ್ಲ, ಆದ್ರೆ ಒಬ್ಬ ನಾಗರಿಕನ ದೃಷ್ಟಿಕೋನದಿಂದ ಈ ಅಭಿಪ್ರಾಯ ಏನು ಅಂತಂದ್ರೆ, ನ್ಯಾಯಾಲಯ ನಿರಂತರವಾಗಿ ಮತ್ತು ಸತತವಾಗಿ ಬೇರೆ ನ್ಯಾಯಾಲಯಗಳಲ್ಲಿ ಹೇಳ್ತಾನೆ ಬಂದಿವೆ. ಹಾಗಾಗಿ ಮೀಡಿಯಾ ಒಂದು ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ. ನಾನ್ ನಿಮ್ಮ ಮಾತನ್ನ ಪೂರ್ತಿಯಾಗಿ ಒಪ್ಕೋತೀನಿ ಮಾಡ್ಬೇಕು ಅಂತ. ಆದ್ರೆ ಸರ್ಕಾರ ಮತ್ತೆ ಕೋರ್ಟ್ ಕೂಡ ಇದನ್ನ ಆತ್ಮಾವಲೋಕನ ಮಾಡ್ಕೋಬೇಕು. ಏನಂದ್ರೆ, ಉತ್ತರಾಖಂಡದ ದುರಂತ ಜನತೆ ಮುಂದೆ ಈ ರೀತಿ ಬರ್ತಾ ಇರ್ಲಿಲ್ಲ ಒಂದು ವೇಳೆ ಮೀಡಿಯಾ ಇರ್ಲಿಲ್ಲ ಅಂದ್ರೆ. ದಿಲ್ಲಿನಲ್ಲಿ ಯಾವ ಹುಡುಗಿ ಮೇಲೆ ಅತ್ಯಾಚಾರ ಆಯ್ತೋ ಅದರ ಕೇಸ್ ಫಾಸ್ಟ್ ಟ್ರ್ಯಾಕಿಗೆ ಹೋಗ್ತಿರ್ಲಿಲ್ಲ ಒಂದು ವೇಳೆ ಮೀಡಿಯಾ ಇರ್ಲಿಲ್ಲ ಅಂದ್ರೆ. ಇಲ್ಲ, ನಿಮ್ಮ ಮಾತು ಸರಿಯಾಗೇ ಇದೆ. ಇದ್ರದ್ದು 2 ಮುಖಗಳಿವೆ. ಅದಕ್ಕೋಸ್ಕರ ನಾನು ಹೇಳ್ತಿರೋದು ಏನಂದ್ರೆ, ಇದರಲ್ಲಿ ಸಮನ್ವಯ ತುಂಬಾ ಅವಶ್ಯಕತೆ ಇದೆ. ಯಾವ ವ್ಯಕ್ತಿನೂ ಇದನ್ನ ಹೇಳ್ತಿಲ್ಲ ರಿಪೋರ್ಟ್ ಆಗಬಾರ್ದು ಅಂತ, ಯಾವ ವ್ಯಕ್ತಿನೂ ಇದನ್ನ ಹೇಳ್ತಿಲ್ಲ ಏನಂದ್ರೆ ಇಲ್ಲ. ಉತ್ತರಾಖಂಡದ ಟ್ರಾಜಿಡಿನ ಮೀಡಿಯಾ ರಿಪೋರ್ಟ್ ಮಾಡಿದೆ, ಸಾಕಷ್ಟು ಜವಾಬ್ದಾರಿಯಿಂದ ಮಾಡಿದೆ, ಸಾಕಷ್ಟು ಅಂತ ಉದಾಹರಣೆಗಳಿವೆ. ಮೀಡಿಯಾದ ವ್ಯಕ್ತಿಗಳು ಸಾಕಷ್ಟು ಜನರಿಗೆ ಊಟ ತಲುಪಿಸಿದ್ರು, ದಾರಿ ತೋರಿಸಿದ್ರು, ಕಾಪಾಡಿದ್ರು, ಬೇರಾಗಿದ್ದ ಕುಟುಂಬದವರನ್ನ ಒಂದು ಮಾಡಿದ್ರು, ಮತ್ತೆ ಸಾಕಷ್ಟು ಕಡೆ ಅಂತೂ ಅಂತ್ಯ ಸಂಸ್ಕಾರ ಕೂಡ ಮಾಡಿದ್ರು. ಕೇವಲ ಏನ್ ಹೇಳ್ತಾರೆ ಅಂದ್ರೆ, ಉತ್ತರಾಖಂಡದ ದುರಂತದಲ್ಲಿ ಮಾತ್ರ ಅಲ್ಲ, ಕಳೆದ ಸಾಕಷ್ಟು ವರ್ಷಗಳಿಂದ ಯಾವಾಗೆಲ್ಲ ಈ ದೇಶದಲ್ಲಿ ಕೋಮು ಗಲಭೆಗಳಾಗಿದೆಯೋ ಮೀಡಿಯಾ ಒಂದು ತುಂಬಾ ಜವಾಬ್ದಾರಿಯುತವಾದ ರೋಲ್ನ ನಿಭಾಯಿಸಿದೆ. ಆದ್ರೆ ಅದ್ರ ಜೊತೆಗೆ ನೀವು ಈ ವಿಷಯನ್ ಕೂಡ ನಿರಾಕರಿಸೋದಕ್ಕಾಗಲ್ಲ. ಏನಂದ್ರೆ, ಸಾಕಷ್ಟು ಅಂತ ವಾಕ್ಯಗಳಿವೆ. ಎಲ್ಲಿ ಏನು ಸೆನ್ಸೇಷನಲಿಸಂ ಅಥವಾ ಸಂಚನಾತ್ಮಕ ಎಲಿಮೆಂಟ್ ಇದೆಯೋ ಅದು TRP ಕಾರಣದಿಂದ ಆಗಿರ್ಬೋದು ಅಥವಾ ಯಾವ್ದಾದ್ರು ಬೇರೆ ಕಾರಣದಿಂದ ಆಗಿರ್ಬೋದು. ನಾನು ಆ ವಿಷಯಕ್ಕೆ ಹೋಗಕ್ಕೆ ಇಷ್ಟಪಡಲ್ಲ. ಅದರಿಂದ ಪತ್ರಿಕೋದ್ಯಮಕ್ಕೂ ಕೂಡ ಧಕ್ಕೆ ಆಗುತ್ತೆ ಮತ್ತು ಈ ದೇಶದ ಪ್ರಜಾಪ್ರಭುತ್ವಕ್ಕೂ ಕೂಡ ಮಾತನ್ನ ಒಪ್ತೀನಿ. ಅಬರೇಷನ್ಸ್ ಆಗತ್ತೆ, ಸಾಕಷ್ಟು ಬಾರಿ ತಪ್ಪುಗಳಾಗತ್ತೆ. ಆದ್ರೆ ಅದು TRP ಕಾರಣದಿಂದ ಆಗಲ್ಲ, ಸಾಕಷ್ಟು ಸಲ ಜನರ ಮುಗ್ಧತೆಯಿಂದ ಕೂಡ ಆಗತ್ತೆ. ನಾವಿನ್ನೊಂದು ಬ್ರೇಕ್ ತಗೊಳ್ಳೋಣ. ಮತ್ತೆ ಬ್ರೇಕ್ ಆದ್ಮೇಲೆ ಆಪ್ಕಿ ಅದಾಲತ್ನಲ್ಲಿ ಮನೀಶ್ ತಿವಾರಿ ಅವರ ಮೇಲೆ ಜನತೆಯ ಆರೋಪ ಮತ್ತೆ ಪ್ರಶ್ನೆಗಳ ಇನ್ನೊಂದು ಸುತ್ತು. ಟ್ವಿಟರ್ನಲ್ಲಿ ನರೇಂದ್ರ ಮೋದಿ ಅವರ ಫಾಲೋವರ್ಸ್ ತುಂಬಾ ಜಾಸ್ತಿ ಇದ್ದಾರೆ. ಇವಾಗದು 18 ಲಕ್ಷಕ್ಕಿಂತ ಜಾಸ್ತಿ ಜನರು ಅವರನ್ನ ಫಾಲೋ ಮಾಡ್ತಾರೆ. 18 ಲಕ್ಷ ಜನರು ಏನಿದಾರೋ ಆ ವ್ಯಕ್ತಿಗಳು ಯಾರು ಅಂತಂದ್ರೆ, ಅವರು ಕಾಲ್ ಸೆಂಟರ್ ನಿಂದ ಕ್ರಿಯೇಟ್ ಮಾಡಿರೋ ವರ್ಚುವಲ್ ಐಡೆಂಟಿಟೀಸ್ ಆಗಿದ್ದಾರೆ. ಇದನ್ನ ತನಿಖೆ ಮಾಡೋ ಅವಶ್ಯಕತೆ ಇದೆ. ಆಪ್ಕಿ ಅದಾಲತ್ನಲ್ಲಿ ಇವತ್ತು ನಾವು ಮೊಕದ್ದಮೆ ನಡೆಸ್ತಾ ಇದ್ದೀವಿ, ಆರೋಪಗಳನ್ನು ಮಾಡಿದ್ದೀವಿ, ಸ್ಪಷ್ಟನೆ ಕೇಳ್ತಾ ಇದ್ದೀವಿ ಮನೀಶ್ ತಿವಾರಿ ಅವರಿಂದ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟರ್ ಮನೀಶ್ ತಿವಾರಿ ಮೇಲೆ ಇರುವ ಆರೋಪ, ಇವರ ಪಾರ್ಟಿ ನರೇಂದ್ರ ಮೋದಿ ಅವರಿಗೆ ಹೆದರುತ್ತೆ. ಈ ಮಾತು ನಿಜನ? ಏನಂದ್ರೆ, ನಿಮ್ಮ ಪಾರ್ಟಿ ಎಲ್ಲಾ ನಾಯಕರು ಪಬ್ಲಿಕ್ಲಿ ಇದನ್ನೇ ಹೇಳ್ತಾರೆ. ಏನಂದ್ರೆ, ನರೇಂದ್ರ ಮೋದಿ ಗುಜರಾತಿಗೆ ಮಾತ್ರ ಸೀಮಿತ ಆಗಿದ್ದಾರೆ, ಅವರ ಪ್ರಭಾವ ಬೇರೆ ಎಲ್ಲೂ ಇಲ್ಲ, ಈಗ ಅವ್ರು ಬಂದ್ರೆ ಏನ್ ವ್ಯತ್ಯಾಸ ಆಗತ್ತೆ, ಅವರು ಯಾರಿಗ್ ಗೊತ್ತಿದ್ದಾರೆ ಅಂತ. ನೋಡಿ ರಜತ್ಜಿ, ಆತರ ಏನಿಲ್ಲ. ಯಾಕಂದ್ರೆ ನಾವು ಗುಜರಾತ್ನ ಮುಖ್ಯಮಂತ್ರಿಗೆ ಅಥವಾ ಬಿಜೆಪಿಯ ಯಾವುದೇ ನಾಯಕರಿಗೆ ಹೆದರ್ತೀವಿ ಅಂತ ಏನಿಲ್ಲ. ನಾವು ಅವರ ಸಿದ್ಧಾಂತಗಳಿಗೆ ಖಂಡಿತವಾಗ್ಲೂ ಹೆದರ್ತೀವಿ. ಯಾಕಂದ್ರೆ ಯಾವಾಗ ಈ ದೇಶದ ವಿಭಜನೆ ಆಯ್ತೋ ಆಗ ಒಂದು ಸಿದ್ಧಾಂತದ ಮೇಲೆ ಭಾರತ ರಚನೆ ಆಯಿತು ಮತ್ತು ಒಂದು ಸಿದ್ಧಾಂತದ ಮೇಲೆ ಪಾಕಿಸ್ತಾನ ರಚನೆ ಆಯಿತು. ಮತ್ತು ಕಳೆದ 64 ವರ್ಷಗಳಲ್ಲಿ ಯಾವ ಸಿದ್ಧಾಂತದ ಮೇಲೆ ಭಾರತ ನಡೀತಾ ಇದೆಯೋ ಅದು ಅರಳಿದೆ ಮತ್ತು ಬೆಳೆದಿದೆ ಕೂಡ. ಮತ್ತು ಯಾವ ಸಿದ್ಧಾಂತದ ಮೇಲೆ ಪಾಕಿಸ್ತಾನ ನಡೀತಾ ಇದೆಯೋ ಆ ಸಿದ್ಧಾಂತ ಪೂರ್ತಿಯಾಗಿ ಫೇಲ್ ಆಗಿದೆ. ಜನರು ಅದನ್ನ ತಿರಸ್ಕಾರ ಮಾಡ್ತಾರೆ. ಒಂದು ತುಂಬಾನೇ ಇನ್ವರ್ಸ್ ರೀತಿಯಿಂದ, ಯಾಕಂದ್ರೆ ನನ್ನ ಹಿಂದಿ ಅಷ್ಟು ಚೆನ್ನಾಗಿಲ್ಲ, ನಾನು ಹಿಂದಿ ಮಾತಾಡೋ ರಾಜ್ಯದಿಂದ ಬಂದಿಲ್ಲ, ಒಂದು ತುಂಬಾನೇ ಇನ್ವರ್ಸ್ ರೀತಿಯಿಂದ ಆ ಒಂದು ಏನು ಫೇಲ್ ಆಗಿರುವಂತ ಸಿದ್ಧಾಂತ ಇದೆಯೋ ಅದನ್ನ ಭಾರತದ ಮೇಲೆ ಹೇರೋ ಪ್ರಯತ್ನ ಆಗ್ತಾ ಇದೆ. ಅದರ ಪರಿಣಾಮಗಳೇನು ಅಂದ್ರೆ, ಆ ಪರಿಣಾಮಗಳು ಭಾರತದ ಮೇಲೆ ತುಂಬಾ ಮಾರಕ ಆಗತ್ವೆ. ಈ ವಿಷಯದಿಂದ ಖಂಡಿತ ನಮಗೆ ಆತಂಕ ಇದೆ. ಹಾಗಾಗಿ ನಮ್ಮ ಹೋರಾಟ ಏನಿದೆಯೋ ಅದು ಭಾರತೀಯ ಜನತಾ ಪಾರ್ಟಿ ಜೊತೆ ಮಾತ್ರ, ವ್ಯಕ್ತಿಗಳ ಜೊತೆ, ಅವರ ಸಿದ್ಧಾಂತಗಳ ಜೊತೆ ಆಗಿದೆ. ನಿಮ್ಮ ಸಹೋದ್ಯೋಗಿ ಮಂತ್ರಿಯಾಗಿರೋ ಜೈರಾಮ್ ರಮೇಶ್ ಅವರು ಹೇಳ್ತಾರೆ, ನರೇಂದ್ರ ಮೋದಿ ಗುಜರಾತಲ್ಲಿ 3 ಚುನಾವಣೆಗಳನ್ನ ಗೆದ್ದಿದ್ದಾರೆ. ನಿಸ್ಸಂದೇಹವಾಗಿ ಅವರು ಒಳ್ಳೆ ಚುನಾವಣಾ ಪ್ರಚಾರ ಮಾಡ್ತಾರೆ. ಮೋದಿ ಕೇವಲ ನಿರ್ವಹಣೆ ವಿಷಯದಲ್ಲಿ ಮಾತ್ರ ಅಲ್ಲ, ಬದಲಿಗೆ ಪ್ರತಿ ಹಂತದಲ್ಲೂ ಕಾಂಗ್ರೆಸ್ಗೆ ಸವಾಲಾಗಿದ್ದಾರೆ ಅಂತ. ನೋಡಿ, ಅವ್ರ ಸಿದ್ಧಾಂತ ಭಾರತಕ್ಕೆ ಸವಾಲಾಗಿದೆ. ಯಾಕಂದ್ರೆ ಈ ಐಡಿಯಾ ಆಫ್ ಇಂಡಿಯಾ ಏನಿದೆಯೋ, ಈ ಭಾರತದ ಕಲ್ಪನೆ ಏನಿದೆಯೋ, ಆ ಭಾರತದ ಕಲ್ಪನೆ ಯಾವಾಗ ಧ್ರುವೀಕರಣ ಆಗುತ್ತೋ, ಅದು ರಾಜಕೀಯವಾಗಿರ್ಬೋದು ಅಥವಾ ಸೈದ್ಧಾಂತಿಕವಾಗಿ ಕೂಡ ಇರ್ಬೋದು, ಆಗದು ಜಾತ್ಯತೀತತೆ ವಿರುದ್ಧ ಕೋಮುವಾದ ಆಗತ್ತೆ. ಇದಕ್ಕೋಸ್ಕರ ಏನು ಸಿದ್ಧಾಂತದ ಹೋರಾಟ ಅನ್ನೋದಿದೆಯೋ ಇದಂತೂ ಕಳೆದ 64 ವರ್ಷ ಅಥವಾ ಅದಕ್ಕಿಂತ, ಅಂದ್ರೆ ಸ್ವಾತಂತ್ರ್ಯಕ್ಕಿಂತ ಮುಂಚೆಯಿಂದನೂ ನಡೀತಾ ಬರ್ತಾ ಇದೆ. ಹಾಗಾಗಿ ಇದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಆಗಿರ್ಲಿ ಅಥವಾ RSS ಆಗಿರ್ಲಿ, ಏನೋ ಅವರದೊಂದು ಬಹುಸಂಖ್ಯಾತ ಈ ಸಿದ್ಧಾಂತ ಏನಿದೆಯೋ, ಈ ದೇಶದಲ್ಲಿ ಮೆಜಾರಿಟಿ ಇರಬೇಕು ಅಂತ, ಅದಕ್ಕೆ ನಮ್ಮ ವಿರೋಧ ಇದೆ. ಆದ್ರೆ ಈ ಸಿದ್ಧಾಂತನೇ
ಅವರಿಗೆ ಗುಜರಾತಲ್ಲಿ ಮೂರ್ ಬಾರಿ ಚುನಾವಣೆ ಗೆಲ್ಸಿದೆ ಅಲ್ವಾ? ಈಗಷ್ಟೇ ಇತ್ತೀಚೆಗೆ ಎಲೆಕ್ಷನ್ ಆಗಿದೆ. ನೋಡಿ 6 ಸೀಟ್ಗಳು ಏನು ಕಾಂಗ್ರೆಸ್ ಹತ್ರ ಇತ್ತೋ ಯಾವಾಗ್ಲೂ ಆ 6ಕ್ಕೆ 6 ಸೀಟ್ಗಳ ಮೇಲೆ ಈಗ ಒಂದು ತಿಂಗಳ ಮುಂಚೆ ನೋಡಿ ಚುನಾವಣೆ ಮತ್ತೆ ಉಪಚುನಾವಣೆ ಮಧ್ಯೆ ವ್ಯತ್ಯಾಸ ಮಾಡೋ ಅವಶ್ಯಕತೆ ಇದೆ. ಮತ್ ನಾನ್ ನಿಮ್ಗೆ ವಿಷಯ ಹೇಳ್ತೀನಿ. 2002ರಲ್ಲಿ ನಾವು ಗುಜರಾತ್ನ ಚುನಾವಣೆನ ಸೋತ್ವಿ. 2004ರಲ್ಲಿ ಯಾವಾಗ ಲೋಕಸಭೆ ಚುನಾವಣೆ ಆಯ್ತೋ ಆಗ 26ರಲ್ಲಿ 12 ಸೀಟ್ನ ನಾವು ಗೆದ್ವಿ. 2007ರಲ್ಲಿ ನಾವು ಗುಜರಾತ್ನಲ್ಲಿ ವಿಧಾನಸಭೆ ಚುನಾವಣೆನ ಸೋತ್ವಿ. 2009ರಲ್ಲಿ ಯಾವಾಗ ಲೋಕಸಭಾ ಚುನಾವಣೆ ಆಯ್ತೋ ಆಗ 14 ಸೀಟ್ನ ಗೆದ್ವಿ. ಹಾಗಾಗಿ ಇದಕ್ಕೋಸ್ಕರ ಜನರು ವ್ಯತ್ಯಾಸ ಮಾಡ್ತಾರೆ. ರಾಜ್ಯದಲ್ಲಿ ಅವರು ಯಾವ ತರದ ನಾಯಕತ್ವ ಇಷ್ಟಪಡ್ತಾರೆ, ನಿಮ್ಮ ಕೇಂದ್ರದಲ್ಲಿ ಯಾವ ತರದ ನಾಯಕತ್ವನ ಇಷ್ಟಪಡ್ತಾರೆ, ಅದರಲ್ಲಿ ವ್ಯತ್ಯಾಸ ಮಾಡ್ತಾರೆ. ಮತ್ತದ್ರಲ್ಲಿ ಖಂಡಿತ ಏನೋ ಒಂದು ಬಹುಸಂಖ್ಯಾತ ಸಿದ್ಧಾಂತ ಅಥವಾ ಭಾರತೀಯ ಜನತಾ ಸಿದ್ಧಾಂತ, ಏನು ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ ಇದೆಯೋ ಅದು ಸಾಕಷ್ಟು ರಾಜ್ಯಗಳಲ್ಲಿ ಅವರಿಗೆ ಲಾಭನ ತಂದ್ಕೊಟ್ಟಿದೆ. ಮತ್ತು ಸಾಕಷ್ಟು ರಾಜ್ಯಗಳಲ್ಲಿ ಎಲ್ಲಿ ಜನರು ಈಗ್ಲೂ ಕೂಡ ಭಾರತದ ಏನು ಮೂಲಭೂತ ಕಲ್ಪನೆ ಇದೆಯೋ, ಯಾರೇನು ಅದಕ್ಕೆ ಅಂಟುಕೊಂಡಿದ್ದಾರೋ, ಏನು ಐಡಿಯಾ ಆಫ್ ಇಂಡಿಯಾ ಇದೆಯೋ, ಪ್ಲೂರಲಿಸ್ಟಿಕ್ ಐಡಿಯಾ ಆಫ್ ಇಂಡಿಯಾ, ಅಲ್ಲಿ ಇವರು ಯಾವ ಆಟನೂ ನಡೆಯಲ್ಲ. ನೋಡಿ, ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತಾಡೋದಾದ್ರೆ ಈ ದೇಶದಲ್ಲಿ 65% ಯೂತ್ ಇದ್ದಾರೆ. ಸಾಕಷ್ಟು ಕೋಟಿ ಸಂಖ್ಯೆಯಲ್ಲಿ ಜನರಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಇವತ್ತಷ್ಟೇ ನಾನು ಪತ್ರಿಕೆಗಳಲ್ಲಿ ಓದ್ದೆ, ಟ್ವಿಟರ್ನಲ್ಲಿ ನರೇಂದ್ರ ಮೋದಿ ಅವರ ಫಾಲೋವರ್ಸ್ ಅತಿ ಹೆಚ್ಚಾಗಿದ್ದಾರೆ. ಇವಾಗ ಅದು 18 ಲಕ್ಷಕ್ಕಿಂತ ಜಾಸ್ತಿ ಜನರು ಅವರನ್ನ ಫಾಲೋ ಮಾಡ್ತಾರೆ. ಆ 18 ಲಕ್ಷ ಜನ ಏನಿದ್ದಾರೆ, ಆ ವ್ಯಕ್ತಿಗಳು ಯಾರಿದ್ದಾರೆ, ಅವರು ಕಾಲ್ ಸೆಂಟರ್ ಇಂದ ಕ್ರಿಯೇಟ್ ಮಾಡುವಂತ ವರ್ಚುವಲ್ ಐಡೆಂಟಿಟಿ ಆಗಿದ್ದಾರೆ. ಇದನ್ನ ತನಿಖೆ ಮಾಡುವಂತ ಅವಶ್ಯಕತೆ ಇದೆ. ಒಂದು ವೇಳೆ ಸೋಷಿಯಲ್ ಮೀಡಿಯಾ ಇಷ್ಟೊಂದು ಮಹತ್ವಪೂರ್ಣವಾಗಿದ್ದಿದ್ರೆ ಕರ್ನಾಟಕದಲ್ಲಿ ಯಾಕೆ ಜಾದು ನಡಿಲೇ ಇಲ್ಲ? ಇದಕ್ಕೋಸ್ಕರ ಇದೊಂದು ಪ್ರಚಾರ ಪ್ರಸಾರ ಮಾಡೋ ಸಾಧನ ಆಗಿದೆ. ಕೇಳ್ಪಟ್ಟೆ ಏನಂದ್ರೆ, ನೀವು ನಿಮ್ಮ ಪಾರ್ಟಿಗೋಸ್ಕರ ಸೋಷಿಯಲ್ ಮೀಡಿಯಾನ ಹೇಗೆ ಇನ್ಫ್ಲೂಯೆನ್ಸ್ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಯೋಜನೆ ಮಾಡಿದ್ದೀರಾ ಅಂತ. ಇದಕ್ಕೋಸ್ಕರ ಏಜೆನ್ಸಿ ಪ್ರೆಸೆಂಟೇಷನ್ ಮಾಡ್ತಿದ್ಯಂತೆ. ನೀವ್ ಹೇಳಿದ್ದು ಪೂರ್ತಿ ಸರಿ ಇದೆ. ನಾನಿದನ್ನ ಪೂರ್ತಿಯಾಗಿ ನಿರಾಕರಿಸ್ತಾ ಇಲ್ಲ. ಕೇವಲ ಪಾರ್ಟಿಗೋಸ್ಕರ ಮಾತ್ರ ಅಲ್ಲ, ಸರ್ಕಾರಕ್ಕೋಸ್ಕರ ಕೂಡ ನಾವು ಕೆಲಸ ಮಾಡ್ತಿದೀವಿ. ಯಾಕಂದ್ರೆ ನನ್ನ ಅಭಿಪ್ರಾಯ ಏನು ಅಂತಂದ್ರೆ, ಮುಂಬರೋ ಕಾಲ ಅಂತ ಏನಿದೆ ಅಂದ್ರೆ, ಮುಂದೆ ಬರೋ ಕಾಲದಲ್ಲಿ ಪ್ರಿಂಟ್, ಬ್ರಾಡ್ಕಾಸ್ಟಿಂಗ್, ಏನು ಟ್ರೆಡಿಷನಲ್ ಮೀಡಿಯಾ ಇದೆಯೋ ಅದ್ರ ಜೊತೆಗೆ ನ್ಯೂ ಮೀಡಿಯಾ ಒಂದು ತುಂಬಾ ದೊಡ್ಡ ರೋಲ್ ತಗೊಳುತ್ತೆ. ನೀವು ಇನ್ವೆಸ್ಟಿಗೇಟ್ ಮಾಡಿದ್ರಾ, ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರಾ ಏನಂದ್ರೆ ಹೇಗೆ ನರೇಂದ್ರ ಮೋದಿ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ಕೊಂಡ್ರು ತಮ್ದು ಅಂತ? ಒಂದ್ ವೇಳೆ ನೀವು ನಮ್ಗೆ ಯಾವತ್ತಾದ್ರೂ ಅವಕಾಶನ ಕೊಟ್ರೆ ನಾನ್ ನಿಮಗೆ ಏನ್ ಹೇಳ್ತಾರಲ್ಲ ಅಂದ್ರೆ ಏನು ಅದು ವಿಷುವಲ್ ಎವಿಡೆನ್ಸ್ ಏನಿದೆ ಅದನ್ನ ತೋರಿಸ್ಬಿಡ್ತೀನಿ. ಏನಿ ಕಾಲ್ ಸೆಂಟರ್ಸ್ಗಳೇನಿವೆ, ಬೇಸ್ಮೆಂಟ್ಸ್ಗಳಲ್ಲಿ ಫೆಸಿಲಿಟಿನ ಕ್ರಿಯೇಟ್ ಮಾಡಿದರೋ ಅದೆಲ್ಲ ವಿಷಯಗಳು ಸಾರ್ವಜನಿಕವಾಗಿವೆ. ಈಗ ಇಲ್ಲಿ ಕೂತಿರುವಂತ ಜನರು ಇವರನ್ನ ಕೇಳೋಣ, ಏನಾದ್ರೂ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತಾರಂತ. ಜಿ ಹೌದು, ನೀವು ನಾನು ಕಾಂಗ್ರೆಸ್ನ ಕಾರ್ಯಕರ್ತ, ಪರಿಶ್ರಮಿ ಕಾರ್ಯಕರ್ತ ಅಂತ ಕರೆಸ್ಕೊಳ್ತೀನಿ. ನಿಮ್ಮ ಮಂತ್ರಿ ಲವ್ಲಿಜಿ ಅವ್ರಿಗೆ ಕೂಡ ಚೆನ್ನಾಗ್ ಗೊತ್ತು, ಸಂಜಯ್ ದೀಕ್ಷಿತ್ ಅವ್ರಿಗೆ ಕೂಡ ಚೆನ್ನಾಗ್ ಗೊತ್ತು. ನಾನ್ ನಿಮ್ಮನ್ನ ಇದನ್ ಕೇಳಕ್ ಇಷ್ಟಪಡ್ತೀನಿ. ಎಲೆಕ್ಷನ್ ಹತ್ರ ಬರ್ತಾ ಇದೆ, ಮತ್ತೆ ಹತ್ರ ಬರ್ತಿದೆ. ನೀವುಗಳು ಏನ್ ಟಿಕೆಟ್ ಹಂಚ್ತಿರೋ, ಯಾವ ಬೇಸ್ ಮೇಲ್ ಹಂಚ್ತೀರಾ? ದುಡ್ಡಿನ ಬಲದ ಮೇಲ್ ಹಂಚ್ತಿರೋ, ಅಥವಾ ಕಾರ್ಯಕರ್ತರು ಯಾರು ತಳಮಟ್ಟದಿಂದ ಬಂದಿರ್ತಾರೋ ಅವ್ರಿಗೆ ಹಂಚ್ತಿರೋ, ಅಥವಾ ಗುಂಡಾಗಿರಿಯಿಂದ ಹಂಚ್ತಿರೋ? ನನಗ್ ಸ್ವಲ್ಪ ಈ ಪ್ರಶ್ನೆ ನಾನು ನಿಮ್ಮ ಈ ದುಃಖ, ನೋವು ಮತ್ತೆ ಸಂವೇದನಶೀಲತೆ ಏನಿದೆಯೋ ನಾನು ಅದನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೋತಾ ಇದ್ದೀನಿ. ಒಂದ್ ವೇಳೆ ನಾವು ಟಿಕೆಟ್ನ ದುಡ್ಡಿಂದ ಹಂಚಿದ್ರೆ ಅಥವಾ ನಾವು ಟಿಕೆಟ್ನ ಗೂಂಡಾಗಿರಿಯಿಂದ ಹಂಚ್ತಿದ್ರೆ ಇವತ್ತು ನಾನಿಲ್ಲಿ ಕೂತ್ಕೋತಾ ಇರಲಿಲ್ಲ. ನಾವೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದ್ಮೇಲೆ ಆಪ್ಕಿ ಅದಾಲತ್ನಲ್ಲಿ ಮನೀಶ್ ತಿವಾರಿ ಅವರ ಮೇಲೆ ಜನತೆಯ ಆರೋಪಗಳು ಮತ್ತೆ ಪ್ರಶ್ನೆಗಳ ಇನ್ನೊಂದು ಸುತ್ತು. ಒಬ್ಬ ನಾಯಕ ನನಗೆ ಹೇಳಿದ್ರು ಏನಂದ್ರೆ, ಮನೀಶ್ ಜಿ ಅವರಿಗೆ ಇದನ್ನ ಖಂಡಿತ ಹೇಳಿ ಏನಂದ್ರೆ, इतनी जल्दी क्या है गोरी साजन के घर जाने की, सखियों के साथ बैठ जरा कुछ बातें हैं समझाने को। ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತು ನಾವು ಮೊಕದ್ದಮೆ ನಡೆಸ್ತಾ ಇದ್ದೇವೆ, ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀವಿ ಮನೀಶ್ ತಿವಾರಿ ಅವರಿಗೆ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟರ್ ಮನೀಶ್ ತಿವಾರಿ ಮೇಲೆ ಇರುವ ಆರೋಪ. ಇವರ ಸರ್ಕಾರ ವೋಟುಗಳಿಗೋಸ್ಕರ ಅವಸರವಾಗಿ ನಿರ್ಧಾರಗಳನ್ನ ತಗೋತಿದೆ. ಯಾವಾಗಿಂದ ಈ ಫುಡ್ ಸೆಕ್ಯೂರಿಟಿ ಬಿಲ್ ಬಂದಿದ್ಯೋ ಸುಗ್ರೀವಾಜ್ಞೆ ರೂಪದಲ್ಲಿ, ಆಗಿಂದ ಅನ್ನಿಸ್ತಾ ಇದೆ ಈ ಚುನಾವಣೆ ಸ್ವಲ್ಪ ಬೇಗ ಆಗತ್ತೆ ಅಂತ. ಎಲ್ಲಿವರೆಗೂ ಚುನಾವಣೆಯ ಪ್ರಶ್ನೆ ಇದೆಯೋ, ಚುನಾವಣೆ 2014 ಮೇಗೆ ಆಗುತ್ತೆ. ಅಂಥ ಪಕ್ಷಗಳು ಯಾವುದು ನಿಮ್ಗೆ ವೋಟ್ ಕೊಡ್ತಾ ಇದೆಯೋ, ನಿಮ್ಗೆ ಬೆಂಬಲ ಕೊಡ್ತಾ ಇದೆಯೋ, ಮುಲಾಯಂ ಸಿಂಗ್ ಯಾದವ್ ತರದ ವ್ಯಕ್ತಿಗಳು, ಅವರಿಗೂ ಕೂಡ ಈ ವಿಷಯದ ಬಗ್ಗೆ ಚಿಂತೆ ಇದೆ. ಒಬ್ಬ ನಾಯಕ ನನಗೆ ಹೇಳಿದ್ರು ಏನಂದ್ರೆ, ಮನೀಶ್ ಜಿ ಅವರಿಗೆ ಇದನ್ನ ಖಂಡಿತ ಹೇಳಿ ಏನಂದ್ರೆ, इतनी जल्दी क्या है गोरी साजन के घर जाने की, सखियों के साथ बैठ जरा कुछ बातें हैं समझाने को। ಯಾರು ನಿಮಗೆ ಈ ಮಾತನ್ನ ಹೇಳಿದ್ರು ಅವರ ಪ್ರಾಸಬದ್ಧ ಬುದ್ಧಿವಂತಿಕೆಗೆ ನಾನು ಗೌರವ ಕೊಡ್ತೀನಿ. ಆದ್ರೆ ವಾಸ್ತವ ಏನು ಅಂತಂದ್ರೆ, ಎಲ್ಲಿಯವರೆಗೆ ಸಮಾಜವಾದಿ ಪಾರ್ಟಿಯ ವಿಷಯ ಇದೆಯೋ
ಅವ್ರಿಗೆ ಕೆಲವು ಅನುಮಾನಗಳಿತ್ತು. ಏನು ಅಂತಂದ್ರೆ ಭಾರತದ ಕೃಷಿ ವಲಯ ಏನಿದೆಯೋ ಅದ್ರ ಮೇಲೆ ಇದರ ಪರಿಣಾಮ ಏನ್ ಬೀಳುತ್ತೆ ಅಂತ. ಆದ್ರೆ ಕೃಷಿ ಮಂತ್ರಿಯವರು ಸಾರ್ವಜನಿಕವಾಗಿ ಕೂಡ ಮತ್ತು ಜೊತೆಗೆ ತುಂಬಾನೇ ವ್ಯಾಪಕವಾಗಿ ಈ ಮಾತನ್ನ ಸ್ಪಷ್ಟಪಡಿಸಿದ್ದಾರೆ. ಅದೇನಂದ್ರೆ ಈ ದೇಶದಲ್ಲಿ ಆಹಾರ ಧಾನ್ಯಗಳ ಭಂಡಾರ ಇದೆ ಮತ್ತು ಆಹಾರ ಧಾನ್ಯಗಳ ಭಂಡಾರ ಎಷ್ಟಿದೆ ಅಂತಂದ್ರೆ ಇದನ್ನ ಜಾರಿಗೊಳಿಸೋದಕ್ಕೆ ಮತ್ತು ಒಂದ್ ವೇಳೆ ಎಲ್ಲಾದ್ರೂ ದೇವ್ರ ದಯೆಯಿಂದ ಬೇಡ ಯಾವ್ದಾದ್ರೂ ವರ್ಷ ಆ ತರದ ಪ್ರಕೃತಿ ವಿಕೋಪ ಬಂದ್ಬಿಟ್ರೆ ಅಥವಾ ಬರಗಾಲ ಬಂದ್ಬಿಟ್ರೆ ಆಗ್ಲೂ ಕೂಡ ಈ ದೇಶದಲ್ಲಿ ಯಾವ್ದೇ ತರದ ಶೇಖರಣೆ ಇದೆಯೋ ನಮ್ಮಲ್ಲಿ ಈ ಸಾಮರ್ಥ್ಯ ಇದೆ. ಏನು ಅಂದ್ರೆ ನಾವು ಜನರಿಗೆ ಏನ್ ವಾಗ್ದಾನನ ಕೊಟ್ಟಿದೀವೋ ಆ ವಾಗ್ದಾನನ ಪೂರ್ತಿ ಮಾಡೇ ಮಾಡ್ತೀವಿ. ಎರಡು ಮೂಲ ಆಕ್ಷೇಪಗಳಿವೆ. ಕೆಲವು ವ್ಯಕ್ತಿಗಳು ಹೇಳ್ತಾರೆ ಏನಂದ್ರೆ ನಮ್ಮ ದೇಶದಲ್ಲಿ ಇಂಥ ಕಾನೂನಿನ ಅವಶ್ಯಕತೆ ಬೇಕಿಲ್ಲ, ಯಾಕಂದ್ರೆ ನಮ್ಮ ದೇಶದಲ್ಲಿ ಹಸಿವಿನಿಂದ ಸಾಯೋರ ಸಂಖ್ಯೆ ಕೇವಲ 4% ಇದೆ. ಆದ್ರೆ 40% ಜನರು ಅಪೌಷ್ಟಿಕತೆಗೆ ಬಲಿಯಾಗ್ತಾ ಇದ್ದಾರೆ. ಅವರು ಮಾಲ್ನ್ಯೂಟ್ರಿಷನ್ ನಿಂದ ಸಾಯ್ತಾ ಇದ್ದಾರೆ. ಹಾಗಾಗಿ ಅವಶ್ಯಕತೆ ಅಂತೂ ಇದೆ ಮಾಲ್ನ್ಯೂಟ್ರಿಷನ್ ನ ಸರಿಪಡಿಸೋದಕ್ಕೆ. ಇದ್ರ ಬದಲಾಗಿ ಅವರಿಗೆ ಕಡಿಮೆ ಬೆಲೆ ಧಾನ್ಯ ಕೊಡೋದು ಸರಿ. ಇವತ್ತು ಆಪ್ಕಿ ಅದಾಲತ್ತಲ್ಲಿ ನಾನು ವಾಗ್ದಾನ ಮಾಡ್ತೀನಿ ಏನಂದ್ರೆ ಒಂದು ಸಲ ಈ ಸುಗ್ರೀವಾಜ್ಞೆ ಜಾರಿ ಆಗ್ಲಿ, ಏನಿ ಬಾಕಿ ಅವಶ್ಯಕತೆ ವಸ್ತುಗಳಿವ್ಯೋ ಅದು ಉಪ್ಪಿರ್ಬೋದು ಅಥವಾ ಎಣ್ಣೆ ಇರ್ಬೋದು, ನಾವು ಅದನ್ನು ಕೂಡ ಇದರಲ್ಲಿ ಸೇರಿಸ್ತೀವಿ. ಸಿಗದೇ ಇರೋದ್ರಿಂದ ಜನ ಸಾಯ್ತಾ ಇದ್ದಾರೆ. ಹಾಸ್ಪಿಟಲ್ನ ಸೌಲಭ್ಯ ಇಲ್ಲದೆ ಇರೋದ್ರಿಂದ ಜನಗಳು ಸಾಯ್ತಾ ಇದ್ದಾರೆ. ಕೆಲವೊಂದು ಅಂಕಿಅಂಶ ನನ್ನ ಹತ್ರ ಇದೆ. ಪ್ರತಿ 3ನೇ ಗರ್ಭಿಣಿ ಮಹಿಳೆ ಸಾಕಷ್ಟು ಆಹಾರ ಸಿಗದೇ ಇರೋ ಕಾರಣದಿಂದ ರಕ್ತಹೀನತೆಯಿಂದ ಬಳಲುತ್ತಿದ್ದಾಳೆ. ಒಂದು ವೇಳೆ ಮಕ್ಕಳ ಬಗ್ಗೆ ಮಾತಾಡೋದಾದ್ರೆ ಇದು ಯುನಿಸೆಫ್ನ ಅಂಕಿಅಂಶಗಳು. ನಮ್ಮ ದೇಶದಲ್ಲಿ ಪ್ರತಿ ಗಂಟೆಗೆ 180 ಮಕ್ಕಳು ಅಪೌಷ್ಟಿಕತೆಯ ಕಾರಣದಿಂದಾಗಿ ಸಾವಿಗೀಡಾಗ್ತಾ ಇದ್ದಾರೆ. ನೀವ್ ಹೇಳಿದ್ ಸರಿನೇ ಇದೆ. ನಾವಿದ್ರಿಂದ ಏನ್ ಹೇಳ್ತಾರಲ್ಲ ಅಂದ್ರೆ ನಾನೇನು ಈ ಮಾತಿಂದ ಓಡ್ ಹೋಗ್ತಾ ಇಲ್ಲ ಅಥವಾ ಇದರಲ್ಲಿ ಯಾವುದೇ ವ್ಯತ್ಯಾಸ ಮಾಡೋದಕ್ಕೆ ನಾನು ಇಷ್ಟಪಡ್ತಾ ಇಲ್ಲ. ನೀವ್ ಹೇಳಿದ್ದು ನಿಜವಾಗ್ಲೂ ಸರಿಯಾಗಿನೇ ಇದೆ. ಅಪೌಷ್ಟಿಕತೆ ಒಂದು ಸಮಸ್ಯೆ ಆಗಿದೆ. ಅಪೌಷ್ಟಿಕತೆನ ಎದುರಿಸೋದಕ್ಕೆ ಏನು ಮೊದಲ ಮೂಲಭೂತ ಮತ್ತು ಬುನಾದಿಯ ಹೆಜ್ಜೆ ಇದೆಯೋ ಅಥವಾ ಏನವರ ದಿನನಿತ್ಯದ ಊಟ ಇದೆಯೋ ಅದನ್ನ ಒದಗಿಸೋದಾಗಿದೆ. ಅದನ್ನು ಮಾಡೋದಕ್ಕೆ ನಮ್ಗೆ ಅದ್ರ ಮೇಲೂ ಜನರಿಗೆ ಅನುಮಾನ ಇದೆ. ಅವ್ರು ಹೇಳೋದೇನಂದ್ರೆ ಇದನ್ನ ಒದಗಿಸೋದಕ್ಕೆ ಏನು ಸಿಸ್ಟಮ್ ಇರಬೇಕೋ ಆ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಏನಿದೆಯೋ ಅದಂತೂ ಅದೇ ತರನೇ ಇದೆ ಅಲ್ವಾ. ಸ್ವತಃ ರಾಜೀವ್ ಗಾಂಧಿ ಹೇಳ್ತಾ ಇದ್ರು, ಈಗ ರಾಹುಲ್ ಗಾಂಧಿ ಕೂಡ ಹೇಳ್ತಾ ಇದ್ದಾರೆ ಏನಂದ್ರೆ ಜನರಿಗೆ ಆ ದುಡ್ಡು ತಲುಪೋದೇ ಇಲ್ಲ ಅಂತ, ಜನರಿಗೆ ಆ ಧಾನ್ಯ ತಲುಪೋದೇ ಇಲ್ಲ ಅಂತ. ಅದರಲ್ಲಿ 1/3 ಮಧ್ಯದಲ್ಲೇ ಇರೋ ವ್ಯಕ್ತಿಗಳೇ ತಿಂದು ಹಾಕ್ತಾರೆ. ನೋಡಿ ರಜತ್ಜಿ, ಇದು ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ಯಾವ ರಾಜ್ಯದಲ್ಲಿ ಏನು ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಇದೆಯೋ ಅದು ಹೇಗಿದೆ ಅಂತ. ಇದು ಆಹಾರ ಧಾನ್ಯಗಳ ಕಾನೂನಾಗೋಗುತ್ತೆ ಮತ್ತು ಜನರು ನ್ಯಾಯಾಲಯಕ್ಕೆ ಕೂಡ ಹೋಗಬಹುದು. ಆ ಕಾನೂನನ್ನ ಆಕ್ಷನ್ ಮಾಡೋದಕ್ಕೆ ನೋಡಿ, ನಮ್ಗೆ ಏನು ಕೊಡಬೇಕಾಗಿತ್ತೋ ಇದುವರೆಗೂ ತಲುಪಬೇಕಾಗಿತ್ತೋ ಅದು ತಲುಪಿಲ್ಲ ಅಂತ ಇದರಿಂದ ಒಂದು ಒತ್ತಡ ರಾಜ್ಯ ಸರ್ಕಾರಗಳ ಮೇಲಿರುತ್ತೆ. ವಿಶೇಷವಾಗಿ ಬಿಜೆಪಿಯವರದ್ದು. ಅವರ ಈ ಅನುಮಾನ ಅಂತೂ ಸರಿ ಇದೆ. ಏನಂದ್ರೆ ಕಾಂಗ್ರೆಸ್ ಈ ಆರ್ಡಿನೆನ್ಸ್ ನ ಇದಕ್ಕೋಸ್ಕರ ತಂದಿದೆ, ಯಾಕಂದ್ರೆ ಅದಕ್ಕೆ ವೋಟ್ ಸಿಗ್ಲಿ ಅಂತ. ಫುಡ್ ಸೆಕ್ಯೂರಿಟಿಗಿಂತ ಜಾಸ್ತಿ ಇದರಲ್ಲಿ ವೋಟ್ ಸೆಕ್ಯೂರಿಟಿ ಪ್ರಶ್ನೆ ಇದೆಯಾ? ಒಂದ್ ವೇಳೆ ಭಾರತೀಯ ಜನತಾ ಪಾರ್ಟಿ ನಿಜವಾಗ್ಲೂ ರಾಷ್ಟ್ರದ ಹಿತವನ್ನ ಪಕ್ಷದ ಹಿತಕ್ಕಿಂತ ಮೇಲಿಟ್ಟಿದ್ರೆ ನನ್ನ ಅಭಿಪ್ರಾಯ ಇದು, ಅವರು ಈ ಸುಗ್ರೀವಾಜ್ಞೆಗೆ ಬೆಂಬಲ ಕೊಡಬೇಕು. ಯಾಕಂದ್ರೆ ಅವರು ಇದರಲ್ಲಿ ಪಾಲ್ಗೊಳ್ಬೇಕು. ಅದನ್ನ ಮಾಡೋದ್ ಬಿಟ್ಟು ಅವರು ಬದಲಾಗಿ ಟೀಕೆ ಮಾಡೋದಲ್ಲ. ಒಂದ್ ವೇಳೆ ಅವರು ಟೀಕೆನೆ ಮಾಡ್ತಾರೆ ಅಂತ ಆದ್ರೆ ಆಗ ದೇಶಕ್ಕೆ ಗೊತ್ತಾಗೋದೇನು ಅಂದ್ರೆ ಯಾವ ವ್ಯಕ್ತಿ ಯಾವ ರಾಜಕೀಯ ಪಕ್ಷ ಅವ್ರ ಜೊತೆ ನಿಂತಿದೆ ಮತ್ತು ಯಾರ ವಿರುದ್ಧ ನಿಂತಿದ್ದಾರೆ ಅಂತ. ಆದ್ರೆ ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ. ಫುಡ್ ಸೆಕ್ಯೂರಿಟಿ ಜೊತೆಗೆ ವೋಟ್ ಸೆಕ್ಯೂರಿಟಿ ಕೂಡ ಮಾಡ್ತಾ ಇದ್ದಾರಾ? ನೋಡಿ, ಎಲ್ಲಿಯವರೆಗೆ ವೋಟ್ನ ಪ್ರಶ್ನೆ ಇದೆಯೋ ರಜತ್ ಅವರೇ, ಪ್ರಜಾಪ್ರಭುತ್ವದಲ್ಲಿ ಜನರು ಅಂತ ಏನಿದಾರೋ ಅವರು ದೇವ್ರ ಸಮಾನ. ಮತ್ ಯಾವಾಗ 2014 ಬರುತ್ತೋ ಏನ್ ಜನತೆ ನಿರ್ಧಾರ ಮಾಡ್ತಾರೋ ನಾವದನ್ನ ಒಪ್ಕೋತೀವಿ. ಒಂದ್ ವೇಳೆ ನಮ್ಗೆ ಇನ್ನೊಂದ್ಸಲ ಅವಕಾಶ ಕೊಟ್ರೆ ಸರ್ಕಾರ ರಚನೆ ಮಾಡೋದಕ್ಕೆ ಸರ್ಕಾರ ರಚನೆ ಮಾಡ್ತೀವಿ, ವಾಗ್ದಾನಗಳನ್ನ ಪೂರ್ತಿ ಮಾಡ್ತೀವಿ. ಒಂದ್ ವೇಳೆ ಬೇರೆ ಯಾರಿಗಾದ್ರೂ ಅವಕಾಶ ಕೊಟ್ರೆ ನಾವು ಅವ್ರಿಗೆ ರಚನಾತ್ಮಕ ಬೆಂಬಲ ಕೊಡ್ತೀವಿ. ಇದು ಪ್ರಜಾಪ್ರಭುತ್ವದ ಚಕ್ರ ಸುತ್ತನೇ ಇರುತ್ತೆ. ನಾನು ಮಾನ್ಯರಿಗೆ ಪ್ರಶ್ನೆ ಕೇಳಕ್ ಇಷ್ಟಪಡ್ತೀನಿ. ಏನಂದ್ರೆ ನಾನು ಉತ್ತರಾಖಂಡಕ್ಕೆ ಸಂಬಂಧಪಟ್ಟಿದ್ದೀನಿ ಮತ್ತೆ ತಳಮಟ್ಟದಲ್ಲಿ ವಾಸ್ತವ ಏನಿದೆ ಅಂತ ನಂಗೆ ಗೊತ್ತಿದೆ. ಹಾಗಾಗಿ ಮನ್ರೇಗಾ ಬಗ್ಗೆ ಒಂದ್ ವೇಳೆ ಮಾತಾಡಿದ್ರೆ ಅಲ್ಲಿ ಎಷ್ಟೆಲ್ಲ ಮೊತ್ತ ಬರುತ್ತೋ ಅಕೌಂಟ್ಸ್ ಅಲ್ಲಿ, ಅದರಲ್ಲಿ ಎಷ್ಟು ಜನ ಸೇರ್ಕೊಂಡಿದಾರೋ ಎಷ್ಟು ಜನರ ಹೆಸರಿದೆಯೋ ಅದು ಆಮೇಲೆ ಗೊತ್ತಾಗತ್ತೆ. ಏನಂದ್ರೆ ಅದರಲ್ಲಿ ಅರ್ಧದಷ್ಟು ಜನ ದೇವ್ರ ಪಾದ ಸೇರ್ಕೊಂಡಿದ್ದಾರೆ ಅಂತ. ಆದ್ರೆ ಅವ್ರ ಹೆಸರಿನಲ್ಲಿ ಮನ್ರೇಗಾ ಸ್ಕೀಮ್ ನಡೀತಿದೆ ಮತ್ತು ಮೊತ್ತ ಅವ್ರ ಅಕೌಂಟ್ಗೆ ಹೋಗ್ತಿದೆ ಅಂತ. ಮತ್ತು ಎಷ್ಟು ಏನ್ ಮೊತ್ತ ಇದೆಯೋ ಅದು ಅರ್ಧದಷ್ಟು ಮಧ್ಯವರ್ತಿಗಳು ಯಾರಿದಾರೋ ಅವ್ರು ತಿಂದು ಹಾಕ್ತಿದ್ದಾರೆ. ಈ ದೃಷ್ಟಿಕೋನದಲ್ಲಿ ಮನ್ರೇಗಾ ಸ್ಕೀಮ್ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದೆ ಅಂತ ಹೇಳ್ತೀರಾ? ಮನ್ರೇಗಾ ದುಡ್ಡು ವಿತರಣೆ ಅಂತ ಏನಿದೆಯೋ ಅದು ಆ ಊರಿನ ಗ್ರಾಮ ಪಂಚಾಯಿತಿ ಮೂಲಕ ಮಾಡಲಾಗುತ್ತೆ. ಈಗ ಒಂದು ವೇಳೆ ಯಾವುದಾದ್ರೂ ಊರಿನಲ್ಲಿ ಅಥವಾ ಯಾವುದಾದ್ರೂ ಪ್ರದೇಶದಿಂದ ನೀವು ಬರ್ತಾ ಇದ್ದೀರೋ ಅಲ್ಲಿ ಯಾವ ತರದ ವ್ಯಕ್ತಿಗಳಿದ್ದಾರೆ ಅಂದ್ರೆ ಯಾರು ಬಡವರ ದುಡ್ಡನ್ನ ಕೂಡ ನುಂಗ್ ಹಾಕ್ತಾ ಇದ್ದಾರೋ ಅವ್ರ ವಿರುದ್ಧ ಖಂಡಿತವಾಗಿ ಕ್ರಮ ತಗೊಳ್ಳೇಬೇಕು. ಯಾಕಂದ್ರೆ ಭಯ ಫುಡ್ ಸೆಕ್ಯೂರಿಟಿ ಬಗ್ಗೆ ಕೂಡ ಇದೆ. ಈ ಊಟ
ಸಾಮಾನ್ಯ ಮನುಷ್ಯರವರೆಗೂ ತಲುಪುತ್ತಾ ಅಥವಾ ತಲುಪಲ್ವಾ ಇದ್ರ ಬಗ್ಗೆ ಜನರ ಮನಸ್ಸಲ್ಲಿ ಅನುಮಾನ ಇದೆ. ನೀವು ಹೇಳೋದು ಪೂರ್ತಿಯಾಗಿ ಸರಿ ಇದೆ ರಜತ್ ಅವರೇ. ಏನಂದ್ರೆ ಆ ಲಾಸ್ಟ್ ಮೈಲ್ ಏನಿದೆ, ಯಾವಾಗ್ಲೂ ಯಾವ ಸರ್ಕಾರದ ಸ್ಕೀಮ್ ಸರ್ಕಾರದ ತುದಿಯನ್ನ ಬಿಡುತ್ತೋ ಮತ್ತು ಜನರವರೆಗೆ ತಲುಪುತ್ತೋ ಆಗ ಆ ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆ ಕಣ್ಮರೆಯಾಗುತ್ತೆ. ಮತ್ ಇವತ್ತು ಏನು ಅತಿ ದೊಡ್ಡ ಸವಾಲು ಈ ದೇಶದ ಮುಂದಿದೆ ಅಂದ್ರೆ ಅದು ಕೇವಲ ನಮ್ಮ ಮುಂದೆ ಮಾತ್ರ ಅಲ್ಲ, ಪ್ರತಿಯೊಂದು ರಾಜಕೀಯದ ಪಕ್ಷದ ಮುಂದೆ, ಪ್ರತಿಯೊಬ್ಬ ಆಡಳಿತಕಾರಿಯ ಮುಂದೆನೂ ಇದೆ. ಅದನ್ನ ಯಾವ ರೀತಿ ಸರಿಪಡಿಸಬೇಕು ಮತ್ತು ಇದಕ್ಕೋಸ್ಕರ ಏನು ನೋಡಿ, ಮಾಡಬೇಕು 1,25,000 ಕೋಟಿನಲ್ಲಿ That's right. ಜನರಿಗೆ ಕೇವಲ 25,000 ಕೋಟಿ ತಲುಪುತ್ತೆ. ಇದಕ್ಕೋಸ್ಕರನೇ 1,00,000 ಕೋಟಿ ಮಾಯ ಆಗ್ಬಿಡುತ್ತೆ. ಇದಕ್ಕೋಸ್ಕರನೇ ಎರಡನೇ ಸ್ಕೀಮ್ ಏನಿದೆ, ಎರಡನೇ ಸ್ಕೀಮ್ ನ ಸರ್ಕಾರ ಶುರು ಮಾಡಿದೆ, ಡೈರೆಕ್ಟ್ ಬೆನಿಫಿಟ್ಸ್ ಟ್ರಾನ್ಸ್ಫರ್ದು. ನೋಡಿ, ಆಹಾರ ಧಾನ್ಯಗಳನ್ನ ನೀವು ಫಿಸಿಕಲಿ ಡೆಲಿವರ್ ಮಾಡಿ, ನೀವು ಫಿಸಿಕಲಿ ಡೆಲಿವರಿ ಮಾಡ್ಬೇಕಾಗತ್ತೆ ಅಲ್ವಾ? ಆದ್ರೆ ದುಡ್ಡು ಅಂತ ಏನಿದೆಯೋ, ಡಿಬಿಟಿ ಮೂಲಕ ನಾವು ಜನರಿಗೆ ದುಡ್ಡನ್ನ ಹೇಗೆ ತಲುಪಿಸ್ತಾ ಇದೀವೋ ಅದ್ರ ಉದ್ದೇಶನೇ ಇದು. ಒಂದ್ ವೇಳೆ ₹1 ನಾವು ದೆಹಲಿಯಿಂದ ಕಳಿಸ್ತಾ ಇದೀವಿ ಅಂದ್ರೆ ಆ ₹1 ಜನರಿಗೆ ತಲುಪಬೇಕು. ಯಾಕಂದ್ರೆ ನಮ್ಮ ಅಭಿಪ್ರಾಯ ಏನು ಅಂದ್ರೆ ಅಂಕಿ ಅಂಶಗಳಿವೆ. ಅರುಣಾ ರಾಯ್ ಯಾರು ಸೋನಿಯಾ ಗಾಂಧಿ ಅವರ ಆಪ್ತರು ಅಂತ ಕರೆಸ್ಕೊಳ್ತಾರಲ್ಲ, NSCಯ ಮೆಂಬರ್ ಆಗಿದ್ರು, ಅವರು ಹೇಳ್ತಾರೆ ಅಜ್ಮೇರ್ನಲ್ಲಿ ಅವರು ವಿಚಾರಣೆ ಮಾಡಿದ್ರಂತೆ 35,000 ಜನರಿಗೋಸ್ಕರ ದುಡ್ಡು ಕಳಿಸಲಾಗಿತ್ತು, ಆದ್ರೆ ಕೇವಲ 150 ಜನರಿಗೆ ತಲುಪಿತ್ತು. ನೋಡಿ, ನಾನು ಅದರದ್ದು ನಿಮಗೆ ಎರಡನೇ ಉದಾಹರಣೆ ಕೂಡ ಕೊಡ್ತೀನಿ. ನನ್ನ ಪಕ್ಕದ ಜಿಲ್ಲೆಯಲ್ಲಿ ಏನ್ ಸರ್ಕಾರ ಇದೆ, ಆ ಸರ್ಕಾರ 51 ಜಿಲ್ಲೆಗಳನ್ನ ಆರಿಸ್ಕೊಂಡಿತ್ತು. ನಮ್ ಪಕ್ಕದ ಜಿಲ್ಲೆ ಏನಿದೆ ಫತೇಗಢ ಸಾಬ್, ಅದನ್ನ ಕೂಡ ಆರಿಸ್ಕೊಂಡಿದ್ರು ಮೊದಲನೇ ಹಂತದಲ್ಲಿ. ಮತ್ತು ಅಲ್ಲಿಂದ ಏನು ಅನುಭವ ಆಗಿದೆಯೋ ಅದು ಚೆನ್ನಾಗಿದೆ. ಯಾಕಂದ್ರೆ ಯಾವ ಸರ್ಕಾರ ದುಡ್ಡನ್ನ ಕಳಿಸ್ಕೊಟ್ಟಿತ್ತೋ ಆ ದುಡ್ಡು ಜನರಿಗೆ ತಲುಪಿದೆ. ನಮ್ಮ ಉದ್ದೇಶ ಏನಂದ್ರೆ ಯಾವಾಗ ಹಣದ ಹಂಚಿಕೆ ಸಮಾನವಾಗುತ್ತೋ ಆಗಾಗತ್ತೆ ಭಾರತ ಮಹಾನ್. ಇದು ನಮ್ಮ ಡಿಬಿಟಿ ಹಿಂದಿನ ಉದ್ದೇಶ. ಮನೀಶ್ ಜಿ, ನೀವು ನಿಮ್ಮ ಸರ್ಕಾರದ ಮತ್ತು ಪಾರ್ಟಿಯ ಸರಿಯಾದ ಧ್ವನಿಯಾಗಿದ್ದೀರಾ. ನೀವು ನಿಮ್ಮ ಧ್ವನಿಯನ್ನ ಜನತೆಯವರೆಗೆ ತಲುಪಿಸೋದಕ್ಕೆ ಪ್ರಯತ್ನ ಮಾಡಿದ್ದೀರಾ. ನಾವು ಕೇಳಿದಂತ ಪ್ರತಿಯೊಂದು ಪ್ರಶ್ನೆಗೂ ನೀವು ಸ್ಪಷ್ಟವಾದಂತ ಉತ್ತರ ಕೊಟ್ಟಿದ್ದೀರಾ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದ್ಮೇಲೆ ಕೇಳೋಣ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಓಂ ಥಾನ್ವಿ ಅವರ ತೀರ್ಪನ್ನ ಇವತ್ತಿನ ಮೊಕದ್ದಮೆ ಮೇಲೆ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತು ನಾವು ಮೊಕದ್ದಮೆ ನಡೆಸಿದ್ವಿ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಮಂತ್ರಿ ಮನೀಶ್ ತಿವಾರಿ ಅವರ ಮೇಲೆ ನಾವು ಅವರನ್ನ ಪ್ರಶ್ನೆ ಕೇಳಿದ್ವಿ. ಕಾಂಗ್ರೆಸ್ ಪಾರ್ಟಿಯ ಬಗ್ಗೆ ನಾವು ಅವರನ್ನ ಪ್ರಶ್ನೆ ಕೇಳಿದ್ವಿ. ಸರ್ಕಾರದ ಸ್ಕೀಮ್ಗಳ ಬಗ್ಗೆ ನಾವು ಅವರನ್ನ ಕೇಳಿದ್ವಿ. ಉತ್ತರಾಖಂಡದ ದುರಂತ ಮತ್ತು ಸಿಬಿಐನ ಮಿಸ್ಯೂಸ್ನ ಬಗ್ಗೆ. ಈಗ ಸಮಯ ಆಗಿದೆ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಜನಸತ್ತಾದ ಸಂಪಾದಕ ಓಂ ಥಾನ್ವಿ ಅವರ ತೀರ್ಪಿಗೆ. ನನಗೆ ಇಲ್ಲಿ ರೂಪ ಧರಿಸುವ ಅವಕಾಶ ಸಾಕಷ್ಟು ಸಲ ಸಿಕ್ಕಿದೆ. ಆದ್ರೆ ಮೊದಲನೇ ಸಲ ನಾನು ಇವತ್ತು ಬಹುಶಃ ಇದನ್ ಕೇಳ್ದೆ. ಏನಂದ್ರೆ ಜನತಾ ವಕೀಲರು ಇದನ್ ಹೇಳಿದ್ರು. ಏನಂದ್ರೆ ಯಾರು ಆರೋಪಿ ಮುಂದಿದಾರೋ ಅವ್ರ ವಿರುದ್ಧ ಯಾವ ಆರೋಪಗಳು ಅವ್ರ ಹತ್ರ ಇಲ್ಲ ಅಂತ. ನಾನು ಈ ವಿಚಾರಕ್ಕೋಸ್ಕರ ಮನೀಶ್ ತಿವಾರಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇಂಥ ಕಾಲದಲ್ಲಿ ಅವರು ಇಲ್ಲಿವರೆಗೂ ಪರಿಶುದ್ಧವಾಗಿದ್ದಾರೆ ಮತ್ತು ಪರಿಶುದ್ಧವಾಗಿರ್ತಾರೆ. ಏನ್ ಆರೋಪಗಳನ್ನ ಮಾಡ್ಲಾಯ್ತೋ ಅದು ಸರ್ಕಾರದ ಮೇಲಿತ್ತು. ಹೇಗಂದ್ರೆ ಅವ್ರ ಕರ್ತವ್ಯ ಅವ್ರನ್ನ ಬಚಾವ್ ಮಾಡ್ತು ಮತ್ತು ಚೆನ್ನಾಗಿ ನನಗನ್ಸುತ್ತೆ ಅವರು ತುಂಬಾ ಚೆನ್ನಾಗಿ ಮಾಡಿದ್ರು. ಮತ್ತೆ ಒಳ್ಳೆ ಹಿಂದಿಲೇ ಮಾಡಿದ್ರು. ನಾನು ಪಂಜಾಬಿಂದ ಬಂದವನು, ನನ್ನ ಹಿಂದಿ ಅಷ್ಟು ಚೆನ್ನಾಗಿಲ್ಲ ಅಂತ ಅವರು ಒಳ್ಳೆ ಭಾಷೆಯಲ್ಲೇ ಸಮರ್ಥನೆ ಮಾಡಿದ್ರು. ಮತ್ತು ಒಂದು ವಿಷಯ ಏನಿದೆ, ಯಾವುದರ ಕೊರಗು ಅದಾಲತ್ನಲ್ಲಿ ಇತ್ತು ಅಂದ್ರೆ ಮನೀಶ್ ತಿವಾರಿ ಅವರು ನಗೋದು ಕಡಿಮೆ ಮತ್ತು ನಕ್ರು ಕೂಡ ಸ್ವಲ್ಪ ವ್ಯಂಗ್ಯವಾಗೇ ನಗ್ತಾರೆ. ಅದಾಲತ್ನ ಸಲಹೆ ಇದು ಏನಂದ್ರೆ ಅವರು ನಗಲಿ, ವಿಪಕ್ಷದ ಮೇಲೂ ನಗಲಿ, ಜೊತೆಗೆ ಸ್ವಪಕ್ಷದ ಮೇಲೂ ನಗಲಿ. ನಮಗೆ ನಿರೀಕ್ಷೆ ಇದೆ ಏನಂದ್ರೆ ಮನೀಶ್ ತಿವಾರಿ ಆಪ್ಕೆ ಅದಾಲತ್ನ ಈ ಮೊಕದ್ದಮೆಯ ನಂತರ ನಗ್ತಾನೆ ಇರ್ತಾರೆ ತಮ್ಮ ಬಗ್ಗೆ ಮತ್ತೆ ವಿಪಕ್ಷದ ಬಗ್ಗೆ. ಮತ್ತೆ ನಿರೀಕ್ಷೆ ಮಾಡ್ತೀವಿ ಏನಂದ್ರೆ ಇಂಥ ನಾಯಕರು ಇನ್ನಷ್ಟು ಬರ್ಲಿ. ಮತ್ತೆ ಇವರು ಏನೆಲ್ಲ ಹೇಳಿದ್ರೋ ಅದರಲ್ಲಿ ಸತ್ಯಾಂಶ ಎಷ್ಟಿದೆ ಇದರ ನಿರ್ಧಾರ ದೇಶದ ಜನತೆ ಅಂದ್ರೆ ನೀವು ಮಾಡಬೇಕಾಗಿದೆ. ನಮ್ಮ ಭೇಟಿ ನಿಮ್ಮ ಜೊತೆ ಮುಂದಿನ ವಾರ ಆಗತ್ತೆ ಒಬ್ಬ ಹೊಸ ವ್ಯಕ್ತಿ ಜೊತೆಗೆ. ಅಲ್ಲಿವರೆಗೆ ನಮಸ್ಕಾರ.